ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Welcome back to another session of ನಮ್ಮ ಲಾ ಎಕ್ಸ್ ಬೆಂಗಳೂರು ಪ್ರೆಸೆಂಟ್ಸ್ ಕರೆಂಟ್ ಇಶ್ಯೂ ಆಫ್ ದ ಡೇ, ಎಪಿಸೋಡ್ ನಂಬರ್ 64. ಇವತ್ತಿನ 64th ಎಪಿಸೋಡ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದ ಟಾಪಿಕ್ ಆಫ್ ಕಾಸ್ಟ್ ಮೂವ್ಮೆಂಟ್ಸ್. ಓಕೆ, ಸೊ ಮಾಡರ್ನ್ ಹಿಸ್ಟ್ರಿಯಲ್ಲಿ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಪ್ರಿಲಿಮ್ಸಿಗೆ ಎಸ್ಪೆಷಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಸೊ ಆಸ್ ಯೂಶುವಲ್ ಸಿಲೆಬಸ್ ಅಲ್ಲಿ GS1 ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರುತ್ತೆ, ಜಾಸ್ತಿ ಕ್ವಶನ್ಸ್ ಬರುತ್ತೆ ಪ್ರಿಲಿಮ್ಸಲ್ಲಿ ಎಸ್ಪೆಷಲಿ, ಅದಕ್ಕೆ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಕಾಸ್ಟ್ ಮೂವ್ಮೆಂಟ್ಸ್. ಕಾಸ್ಟ್ ಮೂವ್ಮೆಂಟ್ಸ್ ಏನಂತಂದ್ರೆ ನಾರ್ಮಲ್ ಆಗಿ ಒಂದು ಪರ್ಟಿಕ್ಯುಲರ್ ಕ್ಯಾಸ್ಟ್ ಇನ್ನೊಂದು ಕ್ಯಾಸ್ಟ್ ಅಪೋಸಿಟ್ ಆಗಿ, ಇಲ್ಲ ಅಂದ್ರೆ ಅವರ ಪರ್ಟಿಕ್ಯುಲರ್ ಕ್ಯಾಸ್ಟಿನ ಸ್ಟೇಟಸ್ ಇರುತ್ತೆ, ಆ ಸ್ಟೇಟಸ್ ಅಪೋಸಿಟ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಎಜಿಟೇಟ್ ಏನು ಮಾಡ್ತಾರೆ, ಪ್ರೊಟೆಸ್ಟ್ ಏನು ಮಾಡ್ತಾರೆ, ಅದಕ್ಕೆ ಕಾಸ್ಟ್ ಮೂವ್ಮೆಂಟ್ಸ್ ಅಂತ ಕರೀತಾರೆ. ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ, ಇಂಡಿಯನ್ ಸೊಸೈಟಿಯಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಏನಂತಂದ್ರೆ ಲೈಕ್ ಇಂಬೈಬ್ ಆಗ್ಬಿಟ್ಟಿದೆ. ಏನಂತಂದ್ರೆ ಸೊ ಚತುರ್ವರ್ಣ ಸಿಸ್ಟಮ್ ಇಂದ ಬಂದಿದೆ. ಚತುರ್ವರ್ಣ ಸಿಸ್ಟಮ್ ಇಂದ ಲೈಕ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಒಂದು ಲೈಕ್ ಹೈರಾರ್ಕಿ ಫಾರ್ಮ್ ಆಗಿದೆ, ಸರಿನಾ, ಸ್ಟ್ರಾಟಿಫಿಕೇಶನ್ ಆಗಿದೆ. ಆ ಹೈರಾರ್ಕಿಯಲ್ಲಿ ಲೈಕ್ ಫಸ್ಟ್ 3 ಇದರಿಂದ ಲಾಸ್ಟ್ ಒಂದು ಕಮ್ಯುನಿಟಿ ಇದೆಯಲ್ಲ, ಅದಕ್ಕೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು. ಅದು ಮಾಡರ್ನ್ ಹಿಸ್ಟ್ರಿವರೆಗೂ ಸಹಿತ ಕಂಟಿನ್ಯೂಸ್ ಆಗಿ ಲೈಕ್ ರೆಪ್ಲಿಕೇಟ್ ಆಗ್ತಾ ಬರ್ತಾ ಇತ್ತು. ಅದಕ್ಕೋಸ್ಕರ ಅವ್ರನ್ನ ಕಂಡೀಷನ್ಸ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಡ್ಯೂ ಟು ವೆಸ್ಟರ್ನ್ ಎಜುಕೇಶನ್ ಆಯಿತು, ಲೈಕ್ ಇನ್ಫ್ಲಕ್ಸ್ ಆಫ್ ವೆಸ್ಟರ್ನ್ ಐಡಿಯಾಲಜೀಸ್ ಬಂದಾಗಿಂದ ಲೈಕ್ ಹೈಯರ್ ಕ್ಯಾಸ್ಟ್ ಅವರಿಂದ ಅಪೋಸಿಟ್ ಆಗಿ ಲೈಕ್ ರಿವೋಲ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಕಾಸ್ಟ್ ಮೂವ್ಮೆಂಟ್ ಅಂತ ಕರೀತಾರೆ. ಓಕೆ, ಸೊ ಈ ಕಾಸ್ಟ್ ಮೂವ್ಮೆಂಟಲ್ಲಿ ಬೇಸಿಕಲಿ 2 ಟೈಪ್ಸ್ ಬರುತ್ತೆ. ಟೈಪ್ಸ್ ಅಂತಂದರೆ ಯಾರು ಮೂವ್ಮೆಂಟ್ನ ಲೀಡ್ ಮಾಡಿದ್ರು, ಯಾರು ಮೂವ್ಮೆಂಟ್ನ ಮಾಡಿದ್ರು ಅದ್ರ ಮೇಲೆ ಟೈಪ್ಸ್ನ ನಾವು ಕ್ಲಾಸಿಫೈ ಮಾಡೋದು. ಫಸ್ಟ್ ಒನ್ ಯಾವ್ದು ಬರುತ್ತೆ ಅಂದರೆ ದಲಿತ್ ಮೂವ್ಮೆಂಟ್ಸ್ ಅಂತ. ದಲಿತ್ ಮೂವ್ಮೆಂಟ್ಸ್ ಅಂದರೆ ಈ ಅಜಿಟೇಷನ್ ಅಥವಾ ಪ್ರೊಟೆಕ್ಷನ್ ಯಾರು ಫಾರ್ಮ್ ಮಾಡ್ತಾರೆ ಅಂದರೆ ದಲಿತವರು ಅಗೇನ್ಸ್ಟ್ ಹೈಯರ್ ಕ್ಯಾಸ್ಟ್, ನಮ್ಮ ಲೈಕ್ ಮೇಜರ್ಲಿ ಬ್ರಾಹ್ಮಿಣ್ಸ್ ಇರೋದು, ಆಂಟಿ ಬ್ರಾಹ್ಮಣಿಕಲ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಇಂಟರ್ಮೀಡಿಯರಿ ಕಾಸ್ಟ್, ಸರಿನಾ, ಇಂಟರ್ಮೀಡಿಯರಿ ಕಾಸ್ಟ್ ಅವರು ಕೂಡ ಬ್ರಾಹ್ಮಣಿಕಲ್ ಡಾಮಿನೆನ್ಸ್ ಇರೋದು ಹೋರಾಡ್ತಿರ್ತಾರೆ, ಸರಿನಾ. ದಲಿತರಿಗೆ ಹೋರಾಡಕ್ಕೆ ರೀಸನ್ಸ್ ಏನಪ್ಪಾ ಅಂತಂದ್ರೆ, ಓಕೆ, ದಲಿತರಿಗೆ ಹೋರಾಡಕ್ಕೆ ರೀಸನ್ಸ್ ಏನಪ್ಪಾ ಅಂತಂದ್ರೆ ಒಂದು ಕ್ಯಾಸ್ಟ್ ಡಿಸೆಬಿಲಿಟಿ. ಕ್ಯಾಸ್ಟ್ ಡಿಸೆಬಿಲಿಟಿ ಅಂದ್ರೆ ಡ್ಯೂ ಟು ದೇರ್ ಕಾಸ್ಟ್ ದೇ ಆರ್ ಫೋರ್ಸ್ ಟು ಲೈಕ್ ಇಂಡಲ್ಜ್ ಇನ್ ಅ ಪರ್ಟಿಕ್ಯುಲರ್ ಜಾಬ್, ಅಂದ್ರೆ ಎಕನಾಮಿಕ್ ಡಿಸೆಬಿಲಿಟಿ. ಅಂಡ್ ದೆನ್ ಎಕನಾಮಿಕ್ ಡಿಸೆಬಿಲಿಟಿ ಅಂದ್ರೆ ಕ್ಯಾಸ್ಟ್ ಮತ್ತೆ ಜಾಬ್ ನೆಕ್ಸಸ್ ಫಾರ್ಮ್ ಆಗಿತ್ತು. ನೀವು ಪರ್ಟಿಕ್ಯುಲರ್ ದಲಿತ್ ಕಮ್ಯುನಿಟಿ ಆದ್ರೆ ಯು ಆರ್ ಫೋರ್ಸ್ಡ್ ಇನ್ ಟು ಲೈಕ್ ವರ್ಕಿಂಗ್ ಇನ್ ಲೋ ಪೇಯಿಂಗ್ ಅಂಡ್ ಲೋ ಕ್ಲಾಸ್ ಜಾಬ್ಸ್ ಸಚ್ ಆಸ್ ಲೈಕ್ ಟಾಯ್ಲೆಟರಿ ವರ್ಕ್ ಮಾಡೋದಾಗ್ಲಿ, ರೋಡ್ ಕ್ಲೀನ್ ಮಾಡೋದಾಗ್ಲಿ, ಆ ಥರ ಕ್ಲೀನಿಂಗ್ ವರ್ಕಲ್ಲಿ ಅವ್ರನ್ನ ಪುಷ್ ಮಾಡ್ತಾ ಇದ್ರು. ಅದಾದ್ಮೇಲೆ ಎಜುಕೇಶನಲ್ ಡಿಸೆಬಿಲಿಟೀಸ್. ಎಜುಕೇಶನಲ್ ಡಿಸೆಬಿಲಿಟೀಸ್ ಏನಂತಂದ್ರೆ ನಾರ್ಮಲ್ ಆಗಿ ಅಕಾರ್ಡಿಂಗ್ ಟು ಧರ್ಮಶಾಸ್ತ್ರದ ಪ್ರಕಾರ, ಹಿಂದೂ ಧರ್ಮಶಾಸ್ತ್ರ ಮನುಸ್ಮೃತಿ ಪ್ರಕಾರ ಏನಂತಂದ್ರೆ ಲೈಕ್ ಲೋವರ್ ಕಾಸ್ಟ್, ಅದರಲ್ಲೂ ದಲಿತ್ ಮತ್ತೆ ಶೂದ್ರ ಅವರಿಗೆ ವೇದಗಳನ್ನ ಬೇರೆ ಬೇರೆ ಏನಂತಾರೆ ನಾಲೆಜ್ನ ಪಡೆಯೋದಿತ್ತಂದ್ರೆ ಅವ್ರಿಗೆ ನಾಲಿಗೆ ಮೇಲೆ ಬರೆ ಕೊಡ್ಬೇಕಂತ ಇತ್ತು. ಅದಕ್ಕೋಸ್ಕರ ಅವರಿಗೆ ಎಜುಕೇಶನ್ ಕೂಡ ಅವ್ರಿಗೆ ಡಿಸೆಬಿಲಿಟಿ ಆಗಿತ್ತು, ಅವ್ರಿಗೆ ಅಲೋ ಮಾಡ್ತಾ ಇದ್ದಿಲ್ಲ. ಅಂಡ್ ದೆನ್ ರಿಲಿಜಿಯಸ್ ಡಿಸೆಬಿಲಿಟಿ. ರಿಲಿಜಿಯಸ್ ಡಿಸೆಬಿಲಿಟಿ ಅಂತಂದ್ರೆ ಈ ಒಂದು ದಲಿತ್ಸ್ ವೇರ್ ಆಲ್ಸೋ ಹಿಂದೂಸ್, ದೇ ಆರ್ ನಾಟ್ ಅಲೌಡ್ ಇನ್ ಹಿಂದೂ ಟೆಂಪಲ್ಸ್ ಅಲ್ಲಿ ಅಲೋ ಮಾಡ್ತಾ ಇದ್ದಿಲ್ಲ. ಲೈಕ್ ಆಮೇಲೆ ನೆಕ್ಸ್ಟ್ ಟೆಂಪಲ್ಸ್ ಅಲ್ಲಿ ಅಲೋ ಮಾಡ್ತಾ ಇದ್ದ, ಟೆಂಪಲ್ ಪ್ರೆಮಿಸ್ ಅಲ್ಲಿ ಹೋಗಿದ್ದಿಲ್ಲ, ಐಡಲ್ ನ ವರ್ಷಿಪ್ ಮಾಡೋ ಆಗಿಲ್ಲ, ಆ ತರ ಒಂದು. ಅದ್ರ ಜೊತೆಗೆ ಸೋಷಿಯಲ್ ಡಿಸೆಬಿಲಿಟಿ. ಸೋಷಿಯಲ್ ಡಿಸೆಬಿಲಿಟಿ ಅಂದ್ರೆ ಇವರಿಗೆ ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡುವಂತ ಲೈಕ್ ಬಾವಿ ಆಗ್ಲಿ, ನದಿ ಆಗ್ಲಿ, ನೀರು ಕುಡಿಯೋದಾಗ್ಲಿ ಅಲ್ಲೆಲ್ಲ ಯೂಸ್ ಮಾಡಾಗೆ ಅಲೋ ಮಾಡ್ತಾ ಇದ್ದಿಲ್ಲ ಇವರಿಗೆ, ಸರಿನಾ. ಇವರು ಅವಾಗಿನ ಕಾಲದಲ್ಲಿ ಯಾವ ತರ ಇತ್ತಂದ್ರೆ, ಇವರು ರೋಡಲ್ಲಿ ಹೋಗುವಾಗ ಒಂದು ಡ್ರಮ್ನ ಹಿಡ್ಕೊಂಡು ಬಡ್ಕೋತಾ ಹೋಗ್ಬೇಕಿತ್ತು. ಅಂದ್ರೆ ನಾವು ಬರ್ತಾ ಇದೀವಿ ಅಂತ ತಕ್ಷಣ ಬ್ರಾಹ್ಮಿಣ್ಸ್ ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಆಮೇಲೆ ಕೆಲವೊಂದು ಏನಂತಾರೆ, ಕೆಲವೊಂದು ಪ್ರಾಕ್ಟೀಸ್ ಯಾವ ತರ ಅಂತಂದ್ರೆ ಅವ್ರು ಹೊರಗಡೆ ಹೋಗ್ಬೇಕಂತಂದಾಗ ಅವರು ಮಧ್ಯಾಹ್ನ 12 ಗಂಟೆ ಮೇಲೆ ಅಷ್ಟೇ ಹೊರಗೆ ಹೋಗ್ಬೇಕಿತ್ತು. ಯಾಕಂದ್ರೆ 12 ಗಂಟೆ ಟೈಮಲ್ಲಿ ಸೂರ್ಯನ ಎತ್ತೆ ಮೇಲೆ ಇರ್ತಾನೆ, ಅವಾಗ ಅವ್ರು ಶಾಡೋ ಸೈಡಿಗೆ ಹೋಗ್ತಿರಲ್ಲ. ಶಾಡೋ ಸೈಡಿಗೆ ಹೋಗಿಲ್ಲ ಅಂತಂದ್ರೆ ಆ ಶಾಡೋ ಇಂದ ಕೂಡ ಅಡ್ಡಾಡುವಂತ ಹೈಯರ್ ಕಾಸ್ಟ್ ಅವರು ಮೈಲಿಗೆ ಆಗ್ತಿರ್ತಾರಂತ ಬಿಲೀವ್ ಮಾಡ್ತಾ ಇದ್ರಂತೆ ಆ ಟೈಮಲ್ಲಿ. ಇವೆಲ್ಲ ರಿಯಲ್ ಇನ್ಸ್ಟೆನ್ಸ್, ನಾನು ಮಾಡಿ ಹೇಳ್ತಾ ಇಲ್ಲ, ರಿಯಲ್ ಇನ್ಸ್ಟೆನ್ಸ್, ಇದ್ರ ಬಗ್ಗೆ ರೆಕಾರ್ಡ್ ಎಲ್ಲ ಆಗಿದೆ ಆಲ್ರೆಡಿ ಎಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಈ ರೀತಿ ಅವ್ರನ್ನ ಡಿಸೆಬಿಲಿಟೀಸ್ಗೆ ಪುಷ್ ಮಾಡ್ತಾ ಇದ್ರು. ಬಟ್ ವಿತ್ ಅಡ್ವೆಂಟ್ ಆಫ್ ಬ್ರಿಟಿಷರ್ಸ್ ಏನಾಯ್ತಂದ್ರೆ ವೆಸ್ಟರ್ನ್ ಎಜುಕೇಶನ್ ಬರಕ್ಕೆ ಸ್ಟಾರ್ಟ್ ಮಾಡ್ತು, ವೆಸ್ಟರ್ನ್ ಫಿಲಾಸಫೀಸ್ ಬರಕ್ಕೆ ಸ್ಟಾರ್ಟ್ ಮಾಡ್ತು, ಸಚ್ ಆಸ್ ಹ್ಯೂಮನಿಸಮ್, ಇಂಡಿವಿಜುವಲಿಸಮ್ ಮತ್ತೆ ರ್ಯಾಷನಲಿಸಮ್. ಅಂದ್ರೆ ಎಲ್ಲದನ್ನು ಕ್ವಶನ್ ಮಾಡಿ ಕೇಳಿ. ಹ್ಯೂಮನಿಸಮ್ ಅಂದ್ರೆ ಇಂಡಿವಿಜುವಲ್ ಇಸ್ ಮೋರ್ ಇಂಪಾರ್ಟೆಂಟ್, ಹ್ಯೂಮನ್ ಒಬ್ಬ ದೇವ್ರಿಗಿಂತ ಜಾಸ್ತಿ ಹ್ಯೂಮನ್ ಇಂಪಾರ್ಟೆಂಟ್. ಇಂಡಿವಿಜುವಲ್ ಅಂದ್ರೆ ಒಂದು ಇಂಡಿವಿಜುವಲ್ನ ರೆಸ್ಪೆಕ್ಟ್ ಮೋರ್ ಇಂಪಾರ್ಟೆಂಟ್ ದೆನ್ ಸೋಷಿಯಲ್ ಫ್ಯಾಬ್ರಿಕ್ ಅಂತ. ಆ ಥರ ಫಿಲಾಸಫೀಸ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಮಾಡಿದಾಗ ಇವರು ಕೂಡ ಹೊಡೋಕೆ ಸ್ಟಾರ್ಟ್ ಮಾಡಿದ್ರು. ದೀಸ್ ಆರ್ ಸಮ್ ಆಫ್ ದ ರೀಸನ್ ಫಾರ್ ದ ದಲಿತ್ ಮೂವ್ಮೆಂಟ್ಸ್. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಕಾಸ್ಟ್ ಏನಂತಂದ್ರೆ
ಇಂಟರ್ಮೀಡಿಯೇಟ್ ಕಾಸ್ಟ್ ಪಾಪ್ಯುಲೇಷನ್ ಮತ್ತು ಬ್ರಾಹ್ಮಿನ್ ಪಾಪ್ಯುಲೇಷನ್ ಅಂತಂದ್ರೆ ಹೈಯರ್ ಕಾಸ್ಟ್ ಪಾಪ್ಯುಲೇಷನ್ ಹೋಲಿಸಿದೆ ಅಂತಂದ್ರೆ ಇಂಟರ್ಮೀಡಿಯೇಟ್ ಕಾಸ್ಟ್ ಅವರು ಆಲ್ಮೋಸ್ಟ್ 70% ಆಫ್ ದ ಪಾಪ್ಯುಲೇಷನ್ ಇಂಟರ್ಮೀಡಿಯೇಟ್ ಕಾಸ್ಟ್ ಇದ್ರು. ಬ್ರಾಹ್ಮಿನ್ಸ್ ಅವರು 5 to 10% ಅಷ್ಟೇ ಇದ್ರು. ಓಕೆ, 5 to 10% ಅಷ್ಟೇ ಇದ್ರು. ಬಟ್ ಆದ್ರೂ ಕೂಡ ಮೇನ್ ಜಾಬ್ಸ್ ಅಲ್ಲಿ ಹೈಯರ್ ಪೊಸಿಷನ್ ಅಲ್ಲಿ ಇವರ ರೆಪ್ರೆಸೆಂಟೇಷನ್ ಮೇರ್ಲಿ 2% ಅಷ್ಟೇ ಇರ್ತಿತ್ತು. ಬಟ್ ಹೈಯರ್ ಕಾಸ್ಟ್ ಅಲ್ಲಿರುವಂತ ಬ್ರಾಹ್ಮಣ್ ಅವ್ರದ್ದು ಎಷ್ಟಿರುತ್ತೆ ಅಂದ್ರೆ ಆಲ್ಮೋಸ್ಟ್ 80 to 90% ಅವ್ರದ್ದು ರೆಪ್ರೆಸೆಂಟೇಷನ್ ಇರ್ತಿತ್ತು. ಯಾಕಂತಂದ್ರೆ ಬಿಕಾಸ್ ಆಫ್ ದೇರ್ ಲೈಕ್ ಹೈಯರ್ ಅಪಾರ್ಚುನಿಟೀಸ್ ದೇ ಆರ್ ಏಬಲ್ ಟು ಗೆಟ್ ಇನ್ ಟು ಮೋರ್ ಹೈಯರ್ ಅಡ್ವಾನ್ಸ್ಡ್ ಜಾಬ್ಸ್ ಆಗಲಿ, ಹೈ ಲೆವೆಲ್ ಪೇಯಿಂಗ್ ಜಾಬ್ಸ್ ಆಗಲಿ, ಹೈ ಲೆವೆಲ್ ಪೊಸಿಷನ್ ಇನ್ ಗೌರ್ಮೆಂಟ್ ಆಗಲಿ ಅವ್ರು ಇರ್ತಿದ್ರು. ಅದಕ್ಕೋಸ್ಕರ ದೇವರ್ ಕೈಂಡ್ ಆಫ್ ಲೈಕ್ ದೇ ಫೆಲ್ಟ್ ದೇವರ್ ಅನ್ಜಸ್ಟ್. ಇಟ್ ವಾಸ್ ಅನ್ಜಸ್ಟ್. ಯಾಕಂತಂದ್ರೆ ಅವರ ಪಾಪ್ಯುಲೇಷನ್ಗೂ ಅವರು ರೆಪ್ರೆಸೆಂಟೇಷನ್ ಆಗಿರೋದಕ್ಕೂ ಅನ್ಜಸ್ಟ್ ಆಗಿದೆ. ಅದಕ್ಕೋಸ್ಕರ ಅವರು ಅದ್ರ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡಿದ್ರು. ಎಸ್ಪೆಷಲಿ 1909 ಮತ್ತೆ 1898 ಇದರಲ್ಲಿ ಲೈಕ್ ಎಲೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿದಾಗ ಎಲೆಕ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಮೆಜಾರಿಟಿ ಒಪಿನಿಯನ್. ಮೆಜಾರಿಟಿ ಯಾರಿದ್ರು ಇದರಲ್ಲಿ ಇಂಟರ್ಮೀಡಿಯೇಟ್ ಕಾಸ್ಟ್. ಅವ್ರಿಗೆ ಏನ್ ಮಾಡುತ್ತಂದ್ರೆ ಇವರು ICS ಆ ಥರದ್ರಲ್ಲಿ ಲೈಕ್ ಒಳಗೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ಕೂಡ ಪೊಲಿಟಿಕ್ಸ್ ಥ್ರೂ ಹೈಯರ್ ಲೆವೆಲ್ಗೆ ಹೋಗಿ ಅವಾಗ ಅವರು ಲೈಕ್ ಎಕ್ಸ್ಪ್ಲೋಟೇಷನ್ ವಿರುದ್ಧ ಹೊರಡೋಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಇದು ಕ್ಯಾಸ್ಟ್ ಮೂವ್ಮೆಂಟ್ಸ್ ಆಯಿತು. ಈ ಕ್ಯಾಸ್ಟ್ ಮೂವ್ಮೆಂಟ್ಸ್ ಅಲ್ಲಿ ನಾರ್ಮಲ್ ಆಗಿ ಎಲ್ಲ ಮೂವ್ಮೆಂಟ್ಸ್ ಅಲ್ಲೂ ಕೆಲವೊಂದು ಆಕ್ಟ್ಸ್ ಫಾಲೋ ಮಾಡ್ತಿದ್ದಾರೆ. ಆಕ್ಟ್ಸ್ ಅಂತಂದ್ರೆ ಕೆಲವೊಂದು ಕಾರ್ಯಗಳನ್ನ ಕೈಗೊಳ್ತಿದ್ರು ಅವರು. ಆ ಕಾರ್ಯಗಳು ನಾರ್ಮಲ್ ಕಾರ್ಯಗಳು ಯಾವುದು ಅಂತಂದ್ರೆ ಫಸ್ಟ್ ಒನ್ ಆಂಟಿ ಬ್ರಾಹ್ಮಿಣಿಕಲ್, ಅಂದ್ರೆ ಬ್ರಾಹ್ಮಿಣಿಕಲ್ ಡಾಮಿನೆನ್ಸ್ ವಿರುದ್ಧ ಹೋರಾಡೋದು. ಸರಿನಾ? ಎಲ್ಲೆಲ್ಲಿ ಬ್ರಾಹ್ಮಣ ಲೈಕ್ ಡಾಮಿನೆನ್ಸ್ ಜಾಸ್ತಿ ಇರುತ್ತಲ್ಲ ಅದ್ರ ವಿರುದ್ಧ ಇವರು ವಾಯ್ಸ್ ಎತ್ತಾ ಇದ್ರು. ಸೆಕೆಂಡ್ ಒನ್ ಬರ್ನಿಂಗ್ ಆಫ್ ಧರ್ಮಶಾಸ್ತ್ರ. ದಲಿತ್ ಅವ್ರು ಏನ್ ಬಿಲೀವ್ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಬಂದಿರುವಂತ ಈ ಗತಿ ಯಾವ್ದ್ರಿಂದ ಬಂದಿದೆ ಅಂತಂದ್ರೆ ಸ್ಕ್ರಿಪ್ಚರ್ಸ್ ಇಂದ ಬಂದಿದೆ. ಸ್ಕ್ರಿಪ್ಚರ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ದಲಿತ್ ಅವ್ರನ್ನ ಕೆಳಗಡೆ ಇಟ್ಟಿದ್ದಾರೆ, ಶೂದ್ರವ್ರನ್ನ ಕೆಳಗಡೆ ಇಟ್ಟು ಅವ್ರನ್ನ ಹತ್ತಿಕ್ಕಿದ್ದಾರೆ. ಅದಕ್ಕೋಸ್ಕರ ನಮಗೆ ಈ ರೀತಿ ಗತಿ ಬಂದಿದೆ. ಅದಕ್ಕೋಸ್ಕರ ನಾವು ಯಾವ್ದ್ರಿಂದ ನಮ್ಗೆ ಈ ರೀತಿ ಗತಿ ಬಂದಿದೆ ನಾವು ಫಾಲೋ ಮಾಡಲ್ಲ ಅಂತ ಅವರು. ಅದಕ್ಕೋಸ್ಕರ ಅವರು ಧರ್ಮಶಾಸ್ತ್ರನ ಬರ್ನ್ ಮಾಡ್ತಿದ್ರು. ಎಸ್ಪೆಷಲಿ ಮನುಸ್ಮೃತಿಯಲ್ಲಿ ಲೈಕ್ ಪ್ರೋ ಬ್ರಾಹ್ಮಿಣ್ ಅಂಡ್ ಆಂಟಿ ಶೂದ್ರ ಅಥವಾ ಆಂಟಿ ದಲಿತ ಜಾಸ್ತಿ ಲಾಸ್ ಇದೆ. ಅದಕ್ಕೋಸ್ಕರ ಅವರು ಅದರ ಅಪೋಸಿಟ್ ಆಗಿ ಬರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ದೆನ್ ಫೋರ್ಸ್ ಟೆಂಪಲ್ ಎಂಟ್ರಿ. ಏನಂತಂದ್ರೆ ಟೆಂಪಲ್ಗೆ ನೀವು ಯಾರು ಬಿಡೋಕೆ, ನಮಗೆ ನಾವೇ ಫೋರ್ಸ್ಫುಲ್ ಆಗಿ ಎಂಟ್ರಿ ಆಗ್ತೀವಿ ಅಂತ ಲೈಕ್ ಮೂವ್ಮೆಂಟ್ಸ್ ಒಳಗೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ವೆಡ್ಡಿಂಗ್ ವಿತೌಟ್ ಬ್ರಾಹ್ಮಿನ್ಸ್. ಸರಿನಾ? ನಾರ್ಮಲ್ ಆಗಿ ಯಾವುದೋ ಒಂದು ಸುಕಾರ್ಯಗಳಾಗಬೇಕಿತ್ತಂದ್ರೆ ಅದರಲ್ಲಿ ಪ್ರೀಸ್ಟ್ ಯಾರು ಇರ್ತಂದ್ರೆ ಬ್ರಾಹ್ಮಿನ್ಸ್ ಇರ್ತಾರೆ. ಯಾಕಂದ್ರೆ ಅವ್ರ ಬಿಲೀಫ್ ಪ್ರಕಾರ ವೇದಗಳು ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿರ್ತಾರೆ ಅವರು. ಆ ಸ್ಟಡಿ ಮಾಡೋದಕ್ಕೋಸ್ಕರ ಪ್ರಾಪರ್ ಹಿಮ್ಸ್ ಆಗಲಿ ಪ್ರಾಪರ್ ಮಂತ್ರಗಳನ್ನ ಹೇಳೋದು ನಮ್ಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವ್ರನ್ನ ಪ್ರೀಸ್ಟ್ ಮಾಡಿರ್ತಾರೆ. ಬಟ್ ಇದ್ರಲ್ಲಿ ಏನ್ ಮಾಡಿರಂತಂದ್ರೆ ಬ್ರಾಹ್ಮಿನ್ಸ್ಗೂ ಕೂಡ ದಲಿತ್ಸ್ಗೂ ಕೂಡ ವೇದಗಳ ಬಗ್ಗೆ ಪರಿಚಯ ಮಾಡಿಸಿ ವೇದಗಳನ್ನ ಟೀಚ್ ಮಾಡಿ ಅದರಿಂದ ಅವ್ರಿಗೆ ವೆಡ್ಡಿಂಗ್ಸ್ ಅಲ್ಲಿ ಅವ್ರನ್ನೇ ಲೈಕ್ ಪ್ರೀಸ್ಟ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ವೆಡ್ಡಿಂಗ್ಸ್ ಅಲ್ಲಿ ವಿತೌಟ್ ಬ್ರಾಹ್ಮಿನ್ಸ್. ಟೆಂಪಲ್ ಅಲ್ಲೂ ಕೂಡ ಬ್ರಾಹ್ಮಿನ್ಸ್ ಬದಲಿ ದಲಿತ್ ಅವ್ರನ್ನ ಇಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರೆ ಇನ್ನೊಂದು ಸೌತ್ ಇಂಡಿಯಾದ ಎಸ್ಪೆಷಲಿ ತಮಿಳ್ನಾಡಲ್ಲಿ ಮಾಡಿದ್ರೆ ವೇದಿಕ್ ಚಾನ್ಸ್ ಮಾಡೋ ಬದಲಿ ತಮಿಳ್ ಚಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಇನ್ನೊಂದು ತರ ಇತ್ತು, ಅಂದ್ರೆ ಆರ್ಯನ್ ಇನ್ವೇಷನ್ ಅಥವಾ ಆರ್ಯನ್ ಇಂಪೋಸಿಷನ್ ನಾವು ಬಂದ್ ಮಾಡ್ಬೇಕಂತ ಅವ್ರದ್ದು. ಅದಾದ್ಮೇಲೆ ದಲಿತ್ ಅವರಿಗೆ ಸಪರೇಟ್ ಆಗಿ ಸ್ಕೂಲ್ಸ್ ನ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸ್ಕೂಲ್ಸ್ ಅಂಡ್ ಹಾಸ್ಪಿಟಲ್ಸ್ ನ ನೀವು ಬ್ರಾಹ್ಮಿನ್ಸ್ ಅವ್ರು ಕಟ್ಸಿರುವಂತ ಹಾಸ್ಪಿಟಲ್ಸ್ ನಮ್ಗೆ ಎಂಟ್ರಿ ಕೊಡಲ್ಲ ಅಂತಾರೆ, ನಾವೇ ಸಪರೇಟ್ ಆಗಿ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಪವರ್ ಬಂದಿರುತ್ತೆ ಆ ಟೈಮಲ್ಲಿ ಆ ತರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ಸೊ ಇದು ಕೆಲವೊಂದು ಇಂಪಾರ್ಟೆಂಟ್ ಆಕ್ಟ್ಸ್ ಅಂಡರ್ಟೇಕನ್ ಅಂದ್ರೆ ಕಾಸ್ಟ್ ಮೂವ್ಮೆಂಟ್ಸ್. ಮೋಸ್ಟ್ ಆಫ್ ದ ಕಾಸ್ಟ್ ಮೂವ್ಮೆಂಟ್ಸ್ ಯಾವ್ದಿರುತ್ತೆ ಅದ್ರಲ್ಲಿ ಈ ತರದಂತ ಯಾವ್ದಾದ್ರು ಮೂವ್ಮೆಂಟ್ ನ ಅವ್ರು ಫಾಲೋ ಮಾಡಿರ್ತಾರೆ. ಓಕೆ, ಇವಾಗ ಬೇಸಿಕ್ ಇಂಟ್ರೊಡಕ್ಷನ್ ಆಯ್ತು. ಸೊ ಇಂಪಾರ್ಟೆಂಟ್ ಮೂವ್ಮೆಂಟ್ಸ್ ಅಂತ ನೋಡ್ಕೊಂಬರೋಣ. ಫಸ್ಟ್ ಇಂಪಾರ್ಟೆಂಟ್ ಮೂವ್ಮೆಂಟ್ ಎಲ್ಲ ಆಯ್ತು ಅಂದ್ರೆ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಯ್ತು. ಸರಿನಾ? ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಯ್ತು. ಆ ಮಹಾರಾಷ್ಟ್ರದಲ್ಲೂ ಮೇನ್ ಯಾವ್ದು ಅಂತಂದ್ರೆ ಸತ್ಯಶೋಧಕ್ ಸಮಾಜ್ ಮೂವ್ಮೆಂಟ್ ಅಂತ. ಸತ್ಯಶೋಧಕ್ ಸಮಾಜ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು 1873 ಅಲ್ಲಿ. ಇಟ್ ಈಸ್ ಅ ಇಂಟರ್ಮೀಡಿಯರಿ ಕಾಸ್ಟ್ ಮೂವ್ಮೆಂಟ್. ಸರಿನಾ? ಸತ್ಯಶೋಧಕ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಇಂಟರ್ಮೀಡಿಯಟ್ ಕಾಸ್ಟ್ ಮೂವ್ಮೆಂಟ್. ಆ ಇಂಟರ್ಮೀಡಿಯಟ್ ಕಾಸ್ಟ್ ಅಲ್ಲಿ ಯಾರು ಮಾಡಿರ್ತಾರೆ ಅಂತಂದ್ರೆ ಮಾಲಿ ಕಮ್ಯುನಿಟಿಯರು. ಮಾಲಿ ಅಂತಂದ್ರೆ ಗಾರ್ಡನಿಂಗ್ ಮಾಡಿರ್ತಾರಲ್ಲ ಆ ಕಮ್ಯುನಿಟಿಯರು. ಈ ಕಮ್ಯುನಿಟಿಯಲ್ಲಿ ಒಬ್ಬ ಗ್ರೇಟ್ ಲೀಡರ್ ಇರ್ತಾರೆ. ಅವ್ರು ಯಾರಂತಂದ್ರೆ ಜ್ಯೋತಿಬಾ ಫೂಲೆ ಅಂತ. ಸರಿನಾ? ಈ ಜ್ಯೋತಿಬಾ ಗೋವಿಂದರಾವ್ ಫೂಲೆ ಇರ್ತಾರಲ್ಲ ಅವರು ಸತ್ಯಶೋಧಕ ಸಮಾಜನ ಆರ್ಗನೈಸೇಷನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ್ರು ಅದನ್ನ ಫಾರ್ಮ್ ಮಾಡ್ತಾರೆ. ಆ ಆರ್ಗನೈಸೇಷನ್ ಥ್ರೂ ಕಾಸ್ಟ್ ಅಲ್ಲಿ ಯಾರಾದ್ರೂ ಸಪ್ರೆಸ್ ಮಾಡ್ತಾರೆ ಅದ್ರ ವಿರುದ್ಧ ವಾಯ್ಸ್ನ ಎತ್ತೋದು, ಆಮೇಲೆ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದನ್ನ ಕಾರ್ಯಗಳನ್ನ ಇವ್ರು ಕೈ ಎತ್ಕೋತಾರೆ. ಯಾರು? ಜ್ಯೋತಿಬಾ ಗೋವಿಂದರಾವ್ ಫೂಲೆ, ಜ್ಯೋತಿಬಾ ಫೂಲೆ ಅಂತ. ಇವರು ಮತ್ತೆ ಸಾವಿತ್ರಿಬಾಯಿ ಫೂಲೆ. ಜ್ಯೋತಿಬಾರಾವ್ ಫೂಲೆ ಅವರು ಎಜುಕೇಶನ್ ಮತ್ತೆ ಕ್ಯಾಸ್ಟಿಸಮ್ ಅಲ್ಲಿ ಹೋರಾಡಿದ್ರೆ, ಸಾವಿತ್ರಿಬಾಯಿ ಫೂಲೆ ಅವರು ಏನ್ ಮಾಡ್ತಿದ್ರು ಅಂದ್ರೆ ವುಮೆನ್ ಎಂಪವರ್ಮೆಂಟ್ಗೋಸ್ಕರ ಹೋರಾಡ್ತಾ ಇದ್ರು. ಓಕೆ, ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಬಿಲಾಂಗ್ ಟು ಮಾಲಿ ಕಮ್ಯುನಿಟಿ. ಸರಿನಾ? ಇವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರ ಕಮ್ಯುನಿಟಿಗೆ ಒಂದು ರಾಜ ಬಲಿ ಸಿಂಬಲ್ ಕೊಡ್ತಾರೆ. ರಾಜ ಬಲಿ ನೀವು ಕೇಳ್ತೀರಾ ಏನಂತಂದ್ರೆ ದಶಾವತಾರಗಳಲ್ಲಿ ಯಾರಂತಾರೆ ಒಬ್ಬ ಕುಳ್ಳನ ಅವತಾರ ಬರ್ತಲ್ಲ ವಿಷ್ಣು, ಆ ಅವತಾರ ಬಂದು ಮಹಾಬಲಿನ ಪಾತಾಳ ಕಳಿಸ್ತಾರೆ. ಸರಿನಾ? ಮಹಾಬಲಿ ಅವ್ರನ್ನ ಇವರು ಏನಂತಾರೆ ಅಂದ್ರೆ ಆಸ್ ಅ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಬ್ರಾಹ್ಮಿಣಿಸಮ್ ಅಂತ ಮೂವ್ಮೆಂಟ್ಗೋಸ್ಕರ ರೆಸಿಸ್ಟೆನ್ಸ್ ನ ಪ್ರೂವ್ ಮಾಡ್ಕೊಂಡು ಅವ್ರನ್ನ ಸಿಂಬಲ್ ಆಗಿ ಯೂಸ್ ಮಾಡ್ಕೊತಾ ಇರ್ತಾರೆ, ಮಹಾಬಲಿ ಸಿಂಬಲ್.
ಅದಾದ್ಮೇಲೆ ಅಂತಂದ್ರೆ ಓಕೆ, ಇದಾದ್ಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹಿ ವಾಸ್ ಅ ಸಿವಿಯರ್ ಕ್ರಿಟಿಕ್ ಆಫ್ ಬ್ರಾಹ್ಮಣಿಸಮ್. ಸರಿನಾ, ಬ್ರಾಹ್ಮಣಿಸಮ್ ಹೆಸರಲ್ಲಿ ಯಾರಿಗೆ ಎಕ್ಸ್ಪ್ಲೋರೇಷನ್ ಮಾಡ್ತಿರ್ತಾರೆ ಅದರ ಸಿವಿಯರ್ ಕ್ರಿಟಿಕ್ ಆಗಿರ್ತಾರೆ. ಅದಕ್ಕೋಸ್ಕರ ಇವರು ಕೆಲವೊಂದು ಬುಕ್ಸ್ ನ ಬರೀತಾರೆ. ಬುಕ್ಸ್ ಯಾವ್ದಂತಂದ್ರೆ ಸಾರ್ವಜನಿಕ ಸತ್ಯಶೋಧಕ ಸಭಾ ಧರ್ಮ ಪುಸ್ತಕ ಅಂತೇಳಿ, ಸಾರ್ವಜನಿಕ ಸತ್ಯ ಧರ್ಮ ಪುಸ್ತಕ ಅಂತೇಳಿ, ಅದಾದ್ಮೇಲೆ ಈಶ್ವರ ಅಂತ, ದೆನ್ ಧರ್ಮ ತೃತೀಯ ರತ್ನ ಅಂತ, ಅದಾದ್ಮೇಲೆ ಗುಲಾಮ್ಗಿರಿ ಅಂತ ಒಂದು ಬುಕ್ ಬರೀತಾರೆ. ಈ ಗುಲಾಮ್ಗಿರಿ ಅನ್ನೋ ಬುಕ್ ಇದೆಯಲ್ಲ, ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿತ್ತು ಆ ಟೈಮಲ್ಲಿ. ಸರಿನಾ, ಲೋ ಕ್ಲಾಸ್ ಅಲ್ಲಿ ಇರುವಂತರಿಗೆ ಒಂದು ಇನ್ಸ್ಪಿರೇಷನ್ ತರ ಮೂಡಿ ಬಂದ ಬುಕ್ ಯಾವ್ದಂದ್ರೆ ಗುಲಾಮ್ಗಿರಿ ಬುಕ್ ಅಂತ. ಇದನ್ನ ಯಾವ್ದು ಕಂಪೇರ್ ಮಾಡ್ತಾರೆ ಅಂದ್ರೆ ಆ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಲೋವರ್ ಕಾಸ್ಟ್ ನ ಅಮೆರಿಕಾದಲ್ಲಿದ್ದಂತ ಕಪ್ಪು ಜನ ಬಣ್ಣದ ಇರ್ತಾರಲ್ಲ, ಆಫ್ರೋ ಅಮೆರಿಕನ್ ಇರ್ತಾರಲ್ಲ, ಬ್ಲಾಕ್ಸ್, ಅವ್ರಿಗೆ ಕಂಪೇರ್ ಮಾಡ್ತಾರೆ. ಅಂಡ್ ಬ್ರಾಹ್ಮಿನ್ಸ್ ನ US ದಲ್ಲಿರುವಂತ ವೈಟ್ ಮೆಂಬರ್ ಇರ್ತಾರಲ್ಲ, ವೈಟ್ ಸ್ಕಿನ್ಡ್ ಪೀಪಲ್, ರೇಷಿಯಲ್ ಸೂಪರ್ಮೆಸಿ ಫಾಲೋ ಮಾಡ್ತಾರಲ್ಲ, ಅವ್ರಿಗೆ ಕಂಪೇರ್ ಮಾಡ್ತಾರೆ. ಅಲ್ಲಿ ಯುರೋಪ್ ಅಲ್ಲಿ ಆಫ್ರಿಕಾ ಮತ್ತೆ ಅಮೆರಿಕ ಮತ್ತೆ ಯುರೋಪ್ ಅಲ್ಲಿ ಯಾವ ತರ ಬ್ಲಾಕ್ಸ್ ಹೋರಾಡ್ತಾ ಇದಾರೆ, ಅದೇ ತರ ನಾವು ಕೂಡ ಇಲ್ಲಿ ಬ್ರಾಹ್ಮಿನ್ಸ್ ವಿರುದ್ಧ ಹೋರಾಡ್ತಿದೀವಿ. ನಮ್ಮ ಮತ್ತೆ ಅವ್ರ ಮಧ್ಯೆ ಇರುವಂತ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ನಾವು ಕೂಡ ಅಗೇನ್ಸ್ಟ್ ಅಪ್ಪರ್ ಒಂದು ಸಿಸ್ಟಮ್ ವಿರುದ್ಧ ಹೋರಾಡ್ತಿದೀವಿ, ಅವರು ಕೂಡ ಅಪ್ಪರ್ ಸಿಸ್ಟಮ್ ಹೋರಾಡ್ತಿದ್ದಾರೆ. ಅದರಲ್ಲಿ ಗುಲಾಮ್ಗಿರಿಯಲ್ಲಿ ಅಮೆರಿಕನ್ ಮೂವ್ಮೆಂಟ್ ಅಲ್ಲಿ ಬ್ಲಾಕ್ಸ್ ಫೈಟ್ ಮಾಡಿ ಅಲ್ಲಿ ಅರೌಂಡ್ ಅಬ್ರಾಮ್ ಲಿಂಕನ್ ಟೈಮಲ್ಲಿ ಮಾಡ್ತಾರೆ ಅಂದ್ರೆ ಸ್ಲೇವರಿನ ಅಬಾಲಿಷ್ ಮಾಡ್ತಾರೆ. ಅವ್ರು ಸಕ್ಸೀಡ್ ಆದ್ರು. ಅದೇ ತರ ನಮಗೂ ಬ್ರಾಹ್ಮಿಣ್ಸು ಕೂಡ ದಲಿತ್ಸು ಕೂಡ ಬ್ರಾಹ್ಮಿಣ್ಸ್ ಡಾಮಿನೇಷನ್ ಇಂದ ಹೊರಗಡೆ ಬಂದು ಸಕ್ಸೀಡ್ ಆಗ್ತೀವಿ, ಒಂದಿನ ಸಕ್ಸೀಡ್ ಆಗ್ತೀವಿ ಅದಕ್ಕೋಸ್ಕರ ಒಂದು ರೀತಿ ತುಲನೆ ಮಾಡ್ಕೊಂಡು ಬುಕ್ಸ್ ನ ಬರೆದಿದ್ರು, ಕಂಪ್ಯಾರಿಸನ್ ತರ. ಸರಿನಾ, ಅದನ್ನ ಬರೆದಿದ್ರು, ಅದು ಗುಲಾಮ್ಗಿರಿ ಅಂತ. ಸರಿ, ವೆರಿ ಇಂಪಾರ್ಟೆಂಟ್ ಬುಕ್ ಇದು. ಆ ಟೈಮಲ್ಲಿ ಇಟ್ ಇನ್ಸ್ಪೈರ್ಡ್ ಮೆನಿ ಯೂತ್ ಇಂಟು ಇನ್ವಾಲ್ವಿಂಗ್ ಇನ್ ಕ್ಯಾಶ್ ಮೂವ್ಮೆಂಟ್ಸ್. ಅದಾದ್ಮೇಲೆ ಇವರೊಂದು ಜರ್ನಲ್ ಬರೆದಿದ್ರು, ಅಂದ್ರೆ ನ್ಯೂಸ್ ಪೇಪರ್ ತರ, ದೀನಬಂಧು ಅಂತ. ಓಕೆ, ದೀನಬಂಧು ಅಂತ ಜರ್ನಲ್ ಇದು. ಪ್ರಿವಿಯಸ್ ಕ್ಲಾಸ್ ಅಲ್ಲಿ ದೀನಬಂಧು ಮಿತ್ರ ಅವ್ರ ಬಗ್ಗೆ ಹೇಳಿದ್ದೆ, ಅವ್ರು ಅಂತಂದ್ರೆ ನೀಲದರ್ಪಣ್. ಅದು ಮತ್ತೆ ಇದನ್ನ ಕನ್ಫ್ಯೂಸ್ ಆಗಬೇಡಿ. ದೀನಬಂಧು ಅನ್ನೋದು ಜ್ಯೋತಿಬಾ ಫುಲೆ ಅವರ ಜರ್ನಲ್ ಇದು. ಸರಿನಾ, ಇದರಲ್ಲಿ ಅಂತಂದ್ರೆ ರೆವಲ್ಯೂಷನರಿ ಐಡಿಯಾಸ್ ನ ಪ್ರೊಪಗೇಟ್ ಮಾಡ್ತಾ ಇರ್ತಾರೆ ಅವರು. ಅಂದ್ರೆ ಕ್ಯಾಸ್ಟ್ ವಿರುದ್ಧ ಹೋರಾಡಕ್ಕೆ ಯಾವ ತರ ಅಂತ ಪ್ರೊಪಗೇಟ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ಇವ್ರು ಏನಂತಂದ್ರೆ ಈ ಫೌಂಡೆಡ್ ಸಪರೇಟ್ ಸ್ಕೂಲ್ಸ್ ಫಾರ್ ಗರ್ಲ್ಸ್ ಅಂಡ್ ದಲಿತ್ಸ್. ಸರಿನಾ, ಗರ್ಲ್ಸ್ ಮತ್ತೆ ದಲಿತ್ಸ್ ಅವ್ರಿಗೆ ಸಪರೇಟ್ ಸ್ಕೂಲ್ ನ ಬಿಲ್ಡ್ ಮಾಡ್ತಾರೆ ಅವರು. ಅದ್ರ ಜೊತೆಗೆ he was a pioneer of promotion of women education. With the help of his wife Savitribai, he opened a girls school at Pune. ಪೂನಾದಲ್ಲಿ ಗರ್ಲ್ಸ್ ಸ್ಕೂಲ್ ನ ಓಪನ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ he was a pioneer of widow remarriage movement ಕೂಡ. ಸರಿನಾ, ನಾರ್ಮಲ್ ಆಗಿ ವಿಡೋ ರಿಮ್ಯಾರೇಜ್ ಮೂವ್ಮೆಂಟ್ ಅಂದ ತಕ್ಷಣ ನಾವು ಯಾರ ಹೆಸರು ನೆನಪು ಬರುತ್ತೆ ಅಂದ್ರೆ ಈಶ್ವರಚಂದ್ರ ವಿದ್ಯಾಸಾಗರ್. ದಟ್ ಇಸ್ ಫಾರ್ ಗುಡ್ ರೀಸನ್ಸ್ ಓನ್ಲಿ. ಅದ್ರ ಜೊತೆ ಇವರು ಕೂಡ ಮೂವ್ಮೆಂಟ್ಗೆ ಹೋರಾಡ್ತಿರ್ತಾರೆ, ಜ್ಯೋತಿಬಾ ಫುಲೆ ಅವರು. ಅಂಡ್ ಓಪನ್ ಹೋಮ್ ಫಾರ್ ವಿಡೋಸ್ಗೆ ವಿಡೋ ಹೋಮ್ ನ ಓಪನ್ ಮಾಡ್ತಾರೆ. ಅದಾದ್ಮೇಲೆ ಸರಿನಾ, ಅದಾದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಸಿಂಬಲ್ ಆಫ್ ರಾಜಾಬಲಿ ಯೂಸ್ ಮಾಡ್ತಿರ್ತಾರೆ. ಮೂವ್ಮೆಂಟ್ ಗಿವ್ ಸೆನ್ಸ್ ಆಫ್ ಐಡೆಂಟಿಟಿ ಟು ಡಿಪ್ರೆಸ್ ಕಮ್ಯುನಿಟೀಸ್. ಓಕೆ, ಬರೀ ಮಾಲಿ ಕಮ್ಯುನಿಟಿ ಅಷ್ಟೇ ಇದ್ದಿಲ್ಲ, ಬೇರೆ ಬೇರೆ ರೀತಿಯಿಂದ ಡಿಫ್ರೆಂಟ್ ಕಮ್ಯುನಿಟೀಸ್ ಇದ್ದು, ಆ ಎಲ್ಲ ಕಮ್ಯುನಿಟಿ ಒಂದು ರೀತಿಯಿಂದ ಐಡೆಂಟಿಟಿ ಕೊಡ್ತೀವಿ ಮೂವ್ಮೆಂಟ್. ಸರಿ, ಅದಕ್ಕೋಸ್ಕರ ಫೇಮಸ್ ಮೂವ್ಮೆಂಟ್ ಸತ್ಯಶೋಧಕ ಮೂವ್ಮೆಂಟ್ ಅನ್ನೋದು. ಅದ್ರ ಜೊತೆಗೆ ಅದೇ ಮೂವ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಇಂಪಾರ್ಟೆಂಟ್ ಲೀಡರ್ಸ್ ಯಾರು ಇರ್ತಾರೆ ಅಂದ್ರೆ ಸಾಹು ಮಹಾರಾಜ್ ಅಂತ. ಸಾಹು ಮಹಾರಾಜ್ ಅಂದ್ರೆ ಹಿ ವಾಸ್ ದ ಕಿಂಗ್ ಆಫ್ ಸೋಲಾಪುರದ ರಾಜನಾಗಿರ್ತಾರೆ ಅವರು. ಹಿ ವಾಸ್ ದ ಸ್ಟ್ರಾಂಗ್ ಫಾಲೋವರ್ ಆಫ್ ಜ್ಯೋತಿಬಾ ಫುಲೆ ಫಾಲೋವರ್ ಆಗಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಿಂಗ್ಡಮ್ ಅಲ್ಲಿ 50% ಆಫ್ ದಿ ಜಾಬ್ಸ್ ನ ನಾನ್ ಬ್ರಾಹ್ಮಿನ್ಸ್ಗೆ ರಿಸರ್ವೇಶನ್ ಇಡ್ತಾರೆ 50% ಜಾಬ್ಸ್ ನ. ಆಮೇಲೆ ನೆಕ್ಸ್ಟ್ ಟೆಂಪಲ್ಸ್ ಅಲ್ಲಿ ನಾನ್ ಬ್ರಾಹ್ಮಿನ್ಸ್ ಅಂದ್ರೆ ಕ್ಷತ್ರಿಯ ಅವ್ರನ್ನ ಪ್ರಿಯೆಸ್ಟ್ ಆಗಿ ಮಾಡ್ತಾರೆ. ಅದಾದ್ಮೇಲೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅದನ್ನೆಲ್ಲ ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ದಲಿತ್ ಅವರಿಗೆ ಸ್ಕೂಲ್ಸ್ ನ ಫಾರ್ಮ್ ಮಾಡ್ತಾರೆ. ಅದೆಲ್ಲ ಇವರು ತಗೋತಾರೆ, ಸಾಹು ಮಹಾರಾಜ್ ಅವರು. ಇದಾದ್ಮೇಲೆ ಇನ್ನೊಬ್ರು ಯಾವ ಇರ್ತಾರೆ ಅಂದ್ರೆ ಶಹಾಜಿ ಗಾಯಕ್ವಾಡ್ ಅಂತ. ಶಹಾಜಿ ಗಾಯಕ್ವಾಡ್ ಅನ್ನೋರು ಅವರು ಕೂಡ ಒಂದು ಹೈಯರ್ ಪೋಸ್ಟ್ ಅಲ್ಲಿ ಇರುವಂತ ರಾಜ ಇರ್ತಾರೆ ಅವರು ಮತ್ತೆ ಸಾಹು ಮಹಾರಾಜ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಇರ್ತಾರಲ್ಲ, ಅವ್ರ ಎಜುಕೇಶನ್ಗೆ ಎಕನಾಮಿಕಲ್ ಸಪೋರ್ಟ್ ಕೊಡ್ತಾರೆ. ಸರಿನಾ, ಇದನ್ನ ಒಂದು ಆಲ್ರೆಡಿ ಕ್ವಶನ್ಸ್ ಕೇಳಿದ್ರು ಅನ್ಸುತ್ತೆ, ಅದಕ್ಕೋಸ್ಕರ ನೆನ್ಪಿಟ್ಕೊಂಡಿರಿ. ಸರಿನಾ, ಸಾಹು ಮಹಾರಾಜ್ ಮತ್ತೆ ಶಹಾಜಿ ಗಾಯಕ್ವಾಡ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಸ್ಟಡಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅವರು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಬರೋ ಇಂಪಾರ್ಟೆಂಟ್ ಮೂವ್ಮೆಂಟ್ ಯಾವ್ದು ಅಂತಂದ್ರೆ ಮಹರ್ ಮೂವ್ಮೆಂಟ್ ಅಂತ. ಸರಿನಾ, ಮಹರ್ ಮೂವ್ಮೆಂಟ್ ಅಂತ ಸ್ಟಾರ್ಟೆಡ್ ಇನ್ 1894 ಸ್ಟಾರ್ಟ್ ಮಾಡಿರ್ತಾರೆ. ಸರಿನಾ, ಮಹರ್ ಅನ್ನೋರು ದಲಿತ್ ಕಮ್ಯುನಿಟಿ ಬಿಲಾಂಗ್ ಆಗಿರ್ತಾರೆ. ಸರಿನಾ, ಮಹರ್ ಅನ್ನೋರು ಲೋ ಕಾಸ್ಟ್ ಕಮ್ಯುನಿಟಿ ಇನ್ ಮಹಾರಾಷ್ಟ್ರ ಟೈಮಲ್ಲಿ. ಇವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಆ ಟೈಮಲ್ಲಿ ಇವರಿಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಏನಂದ್ರೆ ಮಹಾರಾಷ್ಟ್ರದಲ್ಲಿ ಆ ಟೈಮಲ್ಲಿ ಮಹರ್ ವತನ ಸಿಸ್ಟಮ್ ಅಂತ ನಡೀತಿರುತ್ತೆ. ಮಹರ್ ವತನ ಸಿಸ್ಟಮ್ ಅಂದ್ರೆ ಮಹರ್ಸ್ ಅವರು ಬೇರೆ ಕಮ್ಯುನಿಟಿ ಹೈಯರ್ ಕಮ್ಯುನಿಟಿ ಅವರ ಮನೆಗೆ ಹೋಗಿ ಇಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋಗಿ ಕೆಲಸ ಮಾಡಿ ಬರ್ಬೇಕು ವಿತೌಟ್ ಎನಿ ರೆಮ್ಯುನರೇಷನ್. ನೀವು ಫ್ರೀಯಾಗಿ ಕೆಲಸ ಮಾಡ್ಬೇಕಂತ.
ಯಾಕಂತಂದ್ರೆ ಬಿಕಾಸ್ ಯು ಆರ್ ಬಿಲಾಂಗ್ ಟು ಮಹರ್ ಕಮ್ಯುನಿಟಿ, ಯು ಆರ್ ಬೌಂಡ್ ಟು ವರ್ಕ್ ಫಾರ್ ಅಸ್. ಸರಿನಾ, ಮಹರ್ ಓತ ಅಂತ ಕರೀತಾರೆ, ಅಂದ್ರೆ ವರ್ಕಿಂಗ್ ಫಾರ್ ಸಮ್ ಒನ್ ಎಲ್ಸ್ ವಿತೌಟ್ ಎನಿ ರಿಮ್ಯುನರೇಷನ್ ಇನ್ ರಿಟರ್ನ್. ಆ ರೀತಿಯಾದಂತ ಒಂದು ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ ಅವ್ರನ್ನ. ಸೊ ಅಷ್ಟು ಲೈಕ್ ಕೆಳಮಟ್ಟದಲ್ಲಿ ನೋಡ್ಕೊತಿರ್ತಾರೆ. ಸೊ ಇದಕ್ಕೋಸ್ಕರ ಇದ್ರ ವಿರುದ್ಧ ಹೋರಾಡ್ಕೊಂಡು ಮಹರ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಜಿ.ಬಿ. ವಾಲಂಕರ್ ಅಂತೇಳಿ. ಜಿ.ಬಿ. ವಾಲಂಗರ್ಕರ್ ಅಂತೇಳಿ. ಈ ಜಿ.ಬಿ. ವಾಲಂಗರ್ಕರ್ ಅಂತಂದ್ರೆ ಅವರು ಮಹರ್ ಕಮ್ಯುನಿಟಿ ಬಿಲಾಂಗ್ ಆಗಿರ್ತಾರೆ. ಬಟ್ ಅವ್ರು ಏನಂತಂದ್ರೆ ಆರ್ಮಿದಲ್ಲಿ ಸರ್ವ್ ಮಾಡ್ತಿರ್ತಾರೆ. ಅವ್ರು ಆರ್ಮಿಗೆ ಹೋದಾಗ ನೋಡ್ತಾರೆ ಏನಂತಂದ್ರೆ, ನಾನು ಯಾವ್ದೋ ಒಂದು ಕಮ್ಯುನಿಟಿ ಇದೀನಿ, ಇಲ್ಲಿ ಯಾರೋ ಒಂದು ಕಮ್ಯುನಿಟಿ ಇದಾರೆ, ಬೇರೆ ಬೇರೆ ಗೂರ್ಖಾಗಳಿದ್ರೆ, ಎಲ್ಲ ಕಮ್ಯುನಿಟಿ ಇದ್ರೆ, ಎಲ್ಲರೂ ಒಂದಾಗಿದ್ದಾರೆ ಲೈಕ್ ಆರ್ಮಿಯಲ್ಲಿ. ಇದು ನಾರ್ಮಲ್ ಸೊಸೈಟಿಲಿ ಯಾಕಿರಕ್ಕೆ ಸಾಧ್ಯವಿಲ್ಲ ಅಂತ ಅವ್ರಿಗೆ ತಲೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕಾಗಿ ಆರ್ಮಿಯಿಂದ ಬಂದ ತಕ್ಷಣ ಅವ್ರು ಎಕ್ಸ್ ಸರ್ವಿಸ್ ಮೆನ್ ಆದ್ಮೇಲೆ ಅವರು ಮಹರ್ಗೋಸ್ಕರ ಹೊರಡ ಸ್ಟಾರ್ಟ್ ಮಾಡ್ತಾರೆ. ಸರಿನಾ, ಇವ್ರು ಏನಂತಂದ್ರೆ ಇವರು ವಿಠಲ್ ವಿದ್ವಾಂಸಕ್ ಅಂತ ಒಂದು ಬುಕ್ ಬರೀತಾರೆ. ಸರಿನಾ, ವಿಠಲ್ ವಿದ್ವಾಂಸಕ್ ಅಂತ ಬುಕ್ ಬರೀತಾರೆ. ಬುಕ್ ಬರೆದು ಮಹರ್ ಸತ್ಯಾಗ್ರಹನ ಲೀಡರ್ಶಿಪ್ ತಗೋತಾರೆ. ಸರಿನಾ, ಇವರು ಇನಿಷಿಯಲ್ ಆಗಿ ಮಹರ್ ಸತ್ಯಾಗ್ರಹ ಮಹರ್ ಮೂವ್ಮೆಂಟ್ ಒಂದು ಲೆವೆಲ್ಗೆ ಜಾಸ್ತಿ ಜನಕ್ಕೆ ಗೊತ್ತಿರಂಗಿಲ್ಲ. ಬಟ್ ಇದು ಯಾವಾಗ ಬೆಳಕಿಗೆ ಬರುತ್ತೆ ಅಂದ್ರೆ B.R. ಅಂಬೇಡ್ಕರ್ ಅವರು ಈ ಮೂವ್ಮೆಂಟ್ ಇನ್ವಾಲ್ವ್ ಆಗ್ತಾರೆ. ಸರಿನಾ, B.R. ಅಂಬೇಡ್ಕರ್ ಈ ಮೂವ್ಮೆಂಟ್ ಇನ್ವಾಲ್ವ್ ಆಗ್ತಾರೆ. ಇನ್ವಾಲ್ವ್ ಆದಾಗ ಈ ಮೂವ್ಮೆಂಟ್ಗೆ ಹೆಸರು ಬರುತ್ತೆ. ಸರಿನಾ, ಸೊ B.R. ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕಂತಂದ್ರೆ ಹಿ ವಾಸ್ ಲೈಕ್ 1891 ಬದುಕಿ ಲೈಕ್ ಹುಟ್ಟಿರ್ತಾರೆ. ಮಹು ಡಿಸ್ಟಿಕ್ ಮಹು ವಿಲೇಜ್ ಇನ್ ಮಹಾರಾಷ್ಟ್ರದಲ್ಲಿ ಹುಟ್ಟಿರೋದು ಇವರು. ಸರಿನಾ, ಮಹು ಇನ್ MP ಇದೆ ಇವಾಗ ಸದ್ಯಕ್ಕೆ, ಮಧ್ಯಪ್ರದೇಶಲ್ಲಿದೆ ಮಹು ಅಲ್ಲಿ. ಮಹು ಅಥವಾ ಮಹು ಅಂತಂದು ಹೇಳಿ ಅಲ್ಲಿ ಹುಟ್ಟಿದ್ರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಫೌಂಡೆಡ್ ನಂಬರ್ ಆಫ್ ಆರ್ಗನೈಸೇಷನ್ಸ್. ಈ ಆರ್ಗನೈಸೇಷನ್ಸ್ ಮೂಲಕ ಕ್ಯಾಸ್ಟ್ಗೋಸ್ಕರ ಹೋರಾಡ್ತಾ ಇದ್ರು. ಅದರಲ್ಲಿ ಫಸ್ಟ್ ಆರ್ಗನೈಸೇಷನ್ ಅಂತಂದ್ರೆ ಬಹಿಷ್ಕೃತ ಹಿತಕರಣಿ ಸಭಾ ಅಂತ. ಬಹಿಷ್ಕೃತ ಹಿತಕರಣಿ ಸಭಾ ಅಂತ ಇಂಗ್ಲಿಷ್ ಅಲ್ಲಿ ಡಿಪ್ರೆಸ್ ಕ್ಲಾಸ್ ಇನ್ಸ್ಟಿಟ್ಯೂಟ್ ಅಂತಂದೇಳಿ. ಓಕೆ, ನೆನ್ಪಿಟ್ಕೊಳ್ಳಿ, ಡಿಪ್ರೆಸ್ ಕ್ಲಾಸ್ ಇನ್ಸ್ಟಿಟ್ಯೂಟ್ ಇದು. ಆಲ್ ಇಂಡಿಯಾ ಲೈಕ್ ಬಹಿಷ್ಕೃತ ಹಿತಕರಣಿ ಸಭಾ ಅಂದ್ರೆ ಡಿಪ್ರೆಸ್ ಕ್ಲಾಸ್ ಇನ್ಸ್ಟಿಟ್ಯೂಟ್ ಅಂತ 1924 ಮಾಡ್ತಾರೆ. ಅದಾದ್ಮೇಲೆ ಸಮತಾ ಸಂಘ ಅಂತ 1927 ಅಲ್ಲಿ. ಅದಾದ್ಮೇಲೆ ಆಲ್ ಇಂಡಿಯಾ ಡಿಪ್ರೆಸ್ ಕ್ಲಾಸ್ ಕಾಂಗ್ರೆಸ್. ಓಕೆ, ಆಲ್ ಇಂಡಿಯಾ ಡಿಪ್ರೆಸ್ ಕ್ಲಾಸ್ ಕಾಂಗ್ರೆಸ್. ಆಲ್ ಇಂಡಿಯಾ ಡಿಪ್ರೆಸ್ ಕ್ಲಾಸ್ ಕಾಂಗ್ರೆಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಡಿಪ್ರೆಸ್ ಕ್ಲಾಸ್ ಕಾಂಗ್ರೆಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ 1930 ಆಮೇಲೆ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಥವಾ ಅಖಿಲ ಭಾರತ ದಲಿತ ವರ್ಗ ಸಂಘ ಸಭಾ ಅಂತಂದು ಹೇಳಿ. ಆಮೇಲೆ ಪೀಪಲ್ಸ್ ಎಜುಕೇಶನ್ ಸೊಸೈಟಿ. ಇದು ನಾರ್ಮಲ್ ಆಗಿ ನೀವು ಅನ್ಕೊಂತೀರ ಸಮತಾ ಸಂಘ ಬಹಿಷ್ಕೃತ ಹಿತಕರಣಿ ಏನಾದ್ರು ಡಿಪ್ರೆಸ್ ಅಥವಾ ಶೆಡ್ಯೂಲ್ ಕ್ಲಾಸ್ ಅಂತ ಬಂದ ತಕ್ಷಣ ಲೈಕ್ B.R. ಅಂಬೇಡ್ಕರ್ ಇರುತ್ತೆ. ಎಜುಕೇಶನ್ ಅಂದ ತಕ್ಷಣ ಅವ್ರದ್ದಿರಲ್ಲ ಅನ್ಕೋತೀರ. ಬಟ್ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಕೂಡ ಇವರೇ ಫಾರ್ಮ್ ಮಾಡಿದ್ದು. ಓಕೆ, ಇನ್ನೊಂದು ಕನ್ಫ್ಯೂಷನ್ ಅಂತಂದ್ರೆ ಡಿಪ್ರೆಸ್ ಕ್ಲಾಸ್ ಇನ್ಸ್ಟಿಟ್ಯೂಟ್, ಡಿಪ್ರೆಸ್ ಕ್ಲಾಸ್ ಕಾಂಗ್ರೆಸ್, ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಇದು B.R. ಅಂಬೇಡ್ಕರ್ ಅವ್ರದ್ದು. ಆಮೇಲೆ ಇದರಲ್ಲಿ ಇನ್ನೊಂದು ಕನ್ಫ್ಯೂಸಿಂಗ್ ಅಂತಂದ್ರೆ ಆಲ್ ಇಂಡಿಯಾ ಡಿಪ್ರೆಸ್ ಕ್ಲಾಸ್ ಅಸೋಸಿಯೇಷನ್ 2021 ಕ್ವಶನ್ ಇದು. ಆಲ್ ಇಂಡಿಯಾ ಡಿಪ್ರೆಸ್ ಕ್ಲಾಸ್ ಅಸೋಸಿಯೇಷನ್ ಯಾರು ಫಾರ್ಮ್ ಮಾಡಿದ್ರು ಅಂದ್ರೆ MC ರಾಜಾ. ಸರಿನಾ, ಎಷ್ಟು ಕನ್ಫ್ಯೂಸ್ ಇದೆ ನೋಡಿ. ಕಾಂಗ್ರೆಸ್, ಫೆಡರಲ್ ಲೈಕ್ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್, ಆಮೇಲೆ ಲೈಕ್ ಡಿಪ್ರೆಸ್ ಕ್ಲಾಸ್ ಇನ್ಸ್ಟಿಟ್ಯೂಟ್ ಕಾಂಗ್ರೆಸ್ ಮತ್ತೆ ಫೆಡರೇಷನ್ ಮಾಡಿದ್ದಾರೆ ಅಂತಂದ್ರೆ B.R. ಅಂಬೇಡ್ಕರ್. ಬಟ್ ಆಲ್ ಇಂಡಿಯಾ ಡಿಪ್ರೆಸ್ ಕ್ಲಾಸ್ ಅಸೋಸಿಯೇಷನ್ ಮಾಡಿದ್ದಾರೆ ಅಂದ್ರೆ MC ರಾಜಾ. ಸರಿನಾ, MC ರಾಜಾ ಕೂಡ ಒಬ್ರು ದಲಿತಗೋಸ್ಕರ ಹೊರಡ್ತಾರೆ, ಗ್ರೇಟ್ ಲೀಡರ್, ದಲಿತ ಲೀಡರ್ ಅವರು. ಓಕೆ, ಸೊ ಕನ್ಫ್ಯೂಸ್ ಆಗಬೇಡಿ. ಇದು ಅಂಬೇಡ್ಕರ್ ಬಗ್ಗೆ ಆಯ್ತಾ, ಫೌಂಡೇಶನ್ ಮಾಡಿದವರು ಆಯ್ತು. ಇದಾದ್ಮೇಲೆ ಇವರು 2 ಇಂಪಾರ್ಟೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಫಾರ್ಮ್ ಮಾಡ್ತಾರೆ. ಆ ಇಂಪಾರ್ಟೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಯಾವ್ದು ಅಂತಂದ್ರೆ ಒಂದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ 1936 ಅಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ. ಇಟ್ ಇಸ್ ಬೇಸ್ಡ್ ಆನ್ ದ ಲೇಬರ್ ಪಾರ್ಟಿ ಆಫ್ ಯುರೋಪ್, ಬ್ರಿಟನ್ ಇದ್ದಂತ ಅದರ ಲೇಬರ್ ಪಾರ್ಟಿ ಫೋರ್ಸ್ ಮೇಲೆ ಇದು ಲೈಕ್ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಅದಾದ್ಮೇಲೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಅವ್ರು ಫಾರ್ಮ್ ಮಾಡಿರ್ತಾರೆ. ಬಟ್ ಅದು ಅಫಿಷಿಯಲಿ ಓಪನ್ ಆಗೋದು ಅವ್ರು ತೀರ್ಕೊಂಡ ಮೇಲೆ. ಓಕೆ, ಇನ್ 1956 ಅಲ್ಲಿ ಫೌಂಡೆಡ್ ಪೋಸ್ಟ್ ಮೊದಲೇ ಅವ್ರು ಏಮ್ ಇರುತ್ತೆ ಮಾಡ್ಬೇಕಂತ. ಬಟ್ ಅದನ್ನ ಮಾಡಿದಾಗ ಅಂದ್ರೆ ಸತ್ ಮೇಲೆ. ಇದಾದ್ಮೇಲೆ ಇವರು ಹಲವಾರು ಬುಕ್ಸ್ ನ ಬರೀತಾರೆ, ಹಲವಾರು ಜರ್ನಲ್ಸ್ ನ ಬರೀತಾರೆ. ಆ ಜರ್ನಲ್ಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಿರ್ತಾರೆ. ಅದಕ್ಕೆ ನೆನ್ಬಿಟ್ಕೊಂಡಿರಿ. ಅವ್ರು ಜರ್ನಲ್ಸ್ ಬರೀದ ಅಂತಂದ್ರೆ ಫಸ್ಟ್ ಒನ್ ಮೂಕ ನಾಯಕ್ ಅಂತ. ಸರಿನಾ, 1920 ಅಲ್ಲಿ ಮರಾಠಿ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡ್ತಾರೆ, ಮೂಕ ನಾಯಕ್ ಅಂತ. ಅದಾದ್ಮೇಲೆ ಬಹಿಷ್ಕೃತ ಭಾರತ್ ಅಂತ. ಸರಿನಾ, ಬಹಿಷ್ಕೃತ ಹಿತಕರಣಿ ಸಭಾ ಆರ್ಗನೈಸೇಷನ್ ಆಯ್ತು. ಬಹಿಷ್ಕೃತ ಭಾರತ್ ಅನ್ನೋದು ನ್ಯೂಸ್ ಪೇಪರ್ ಆಯ್ತು 1927 ಅಲ್ಲಿ. ಓಕೆ, ಇದಾದ್ಮೇಲೆ ಹಿ ರೋಟ್ ಮೆನಿ ಬುಕ್ಸ್ ಯಾವಂದ್ರೆ ದಿ ಅನ್ಟಚಬಲ್ಸ್ ಅಂತ, ಆಮೇಲೆ ಅನಿಲೇಷನ್ ಆಫ್ ಕಾಸ್ಟ್ ಅಂತ. ಸರಿನಾ, ಕಾಸ್ಟ್ ನ ಯಾವ ತರ ಕಂಪ್ಲೀಟ್ ನಾಶ ಮಾಡೋದಕ್ಕೆ ಅನ್ನೋದಕ್ಕೋಸ್ಕರ ಬುಕ್ ಅಲ್ಲಿ ಬರೆದಿದ್ದಾರೆ. ಅದಾದ್ಮೇಲೆ ಕ್ಯಾಸ್ಟ್ ಇಟ್ಸ್ ಮೆಕ್ಯಾನಿಕ್ಸ್ ಅಂಡ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಅಂತ. ಕ್ಯಾಸ್ಟ್ ಅಂದ್ರೆ ಏನು, ಅದು ಯಾವ ತರ ಮೆಕ್ಯಾನಿಕ್ಸ್ ಇದೆ, ಅದು ಯಾವ ತರ ಇಂಡಿಯಾದಲ್ಲಿ ಡೆವಲಪ್ ಆಯ್ತು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ದೆನ್ ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಬರೆದಿದ್ದಾರೆ. ಪಾಕಿಸ್ತಾನ ಯಾವ ತರ ಆಯ್ತು, ಆ ಪಾರ್ಟಿಷನ್ ಕಾರಣಗಳು ಏನೋದ್ರ ಬಗ್ಗೆ ಬರೆದಿದ್ದಾರೆ. ಆಮೇಲೆ ನೆಕ್ಸ್ಟ್ ಬುದ್ಧ ಅಂಡ್ ಇಸ್ ಧರ್ಮ ಅಂತೇಳಿ. ಸರಿನಾ, ಬುದ್ಧ ಅಂಡ್ ಇಸ್ ಧರ್ಮ ಅಂತ ಬರೆದಿದ್ದಾರೆ. ಇವ್ರು ಏನಂತಂದ್ರೆ he wanted to get out of Hinduism. ಯಾಕೆ ಅಂತಂದ್ರೆ he didn't like the fact that one community is put under another community. ಸರಿನಾ, ಬುದ್ಧಿಸಮ್ ಅಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇದ್ದಿಲ್ಲ, ಸ್ಟ್ರಾಟಿಫಿಕೇಶನ್ ಇದ್ದಿಲ್ಲ, ಹೈರಾರ್ಕಿ ಇದ್ದಿಲ್ಲ. ಅದಕ್ಕೆ ಅವರು
ಬೇರೆ ರಿಲಿಜನ್ಗೆ ಕನ್ವರ್ಟ್ ಆಗ್ಬೇಕಂತಿದ್ರು. ಬಟ್ ಅವ್ರದ್ದು ಏನಂತಂದ್ರೆ ಹಿಂದೂಯಿಸಮ್ ಬಿಟ್ಟು ಬೇರೆ ರಿಲಿಜನ್ಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಯಾವುದೋ ಪರದೇಶದಿಂದ ಬಂದಿರುವಂಥ ರಿಲಿಜನ್ ಅಲ್ಲ, ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಂಥ ರಿಲಿಜನ್ ಅಂತ ಬುದ್ಧಿಸಮ್ ಕನ್ವರ್ಟ್ ಆಗ್ತೀನಿ ಅಂತ ಅವ್ರದ್ದು. ಯಾಕಂದ್ರೆ ಕ್ರಿಶ್ಚಿಯಾನಿಟಿ, ಇಸ್ಲಾಮ್ ಮತ್ತೆ ಜಿವಿಸಮ್ ಇದೆಯಲ್ಲ ಅವೆಲ್ಲ ಅಬ್ರಾಮಿಕ್ ರಿಲಿಜನ್ಸ್, ಸರಿನಾ, ಲೈಕ್ ಯುರೋಪಿಂದ ಬಂದಂಥ ರಿಲಿಜನ್ಸ್. ಸೊ ಇಂಡಿಯಾದಲ್ಲಿ ಹುಟ್ಟಿದ್ರೆ ಜೈನಿಸಮ್, ಹಿಂದೂಯಿಸಮ್ ಮತ್ತೆ ಬುದ್ಧಿಸಮ್, ಅವ್ರು ಬುದ್ಧಿಸಮ್ ಕನ್ವರ್ಟ್ ಆಗ್ತಾರೆ. ಇವ್ರ ಜೊತೆಗೆ ಹಲವಾರು ದಲಿತವರು ಬುದ್ಧಿಸಮ್ ಕನ್ವರ್ಟ್ ಆಗ್ತಾರೆ, ಸರಿನಾ. ಅದಾದ್ಮೇಲೆ ಬುದ್ಧ ಅಂಡ್ ಧಮ್ಮ ಆದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್, ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹೌ ಡನ್ ಟು ಅನ್ಟಚಬಲ್ಸ್ ಅಂತ, ಸರಿನಾ. ಈ B.R. Ambedkar ವಾಸ್ ಅ ಸಿವಿಯರ್ ಕ್ರಿಟಿಕ್ ಆಫ್ ಕಾಂಗ್ರೆಸ್ ಅಂಡ್ ಲೈಕ್ ಗಾಂಧೀಜಿ. ಯಾಕೆ ಅಂತಂದ್ರೆ ಈ ಬಿಲೀವ್ಡ್ ದಟ್ ಲೈಕ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಫುಲ್ ಆಫ್ ಅಪ್ಪರ್ ಕಾಸ್ಟ್ ಹಿಂದೂಸ್ ಅಂತ, ಸರಿನಾ. ಇಟ್ ವಾಸ್ ವರ್ಕಿಂಗ್ ಫಾರ್ ದ ಲೈಕ್ ಬೆಟರ್ಮೆಂಟ್ ಆಫ್ ಅಪ್ಪರ್ ಕಾಸ್ಟ್ ಹಿಂದೂಸ್ ಅಂತ ಅವ್ರು ಬಿಲೀವ್ ಮಾಡಿರ್ತಾರೆ. ಏನಂತಂದ್ರೆ ಗಾಂಧೀಜಿ ಮತ್ತೆ B.R. Ambedkar ಮಧ್ಯೆ ಇದೇ ಐಡಿಯಾಲಜಿಕಲ್ ಡಿಫ್ರೆನ್ಸಸ್, ಸರಿನಾ. B.R. Ambedkar ಏನ್ ಬಿಲೀವ್ ಮಾಡ್ತಿರ್ತಂದ್ರೆ ಎಲ್ಲಿವರೆಗೂ ಹಿಂದೂಯಿಸಮ್ ಇಂದ ಹೊರಗಡೆ ಹೋಗೋದಿಲ್ಲ ಅಲ್ಲಿವರೆಗೂ ಕಾಸ್ಟಿಸಮ್ ನ ಎಂಡ್ ಮಾಡಕ್ಕಾಗಲ್ಲ ಅಂತ ಅವರು. ಬಟ್ ಗಾಂಧೀಜಿ ಏನಂತಂದ್ರೆ ಕಾಸ್ಟಿಸಮ್ ನ ಎಂಡ್ ಮಾಡಬೇಕು, ಬಟ್ ವಿತೌಟ್ ಗೋಯಿಂಗ್ ಔಟ್ ಆಫ್ ಹಿಂದೂಯಿಸಮ್ ಅಂತ. ಅವ್ರದ್ದು ಏನಂತಂದ್ರೆ ದಲಿತವ್ರು ಹಿಂದೂಯಿಸಮ್ ಇಂದ ಹೊರಗಡೆ ಅಂತಂದ್ರೆ ಇಟ್ ವಿಲ್ ಕ್ರಿಯೇಟ್ ಫರ್ದರ್ ಪಾರ್ಟಿಷನ್ ತರ ಕ್ರಿಯೇಟ್ ಆಗುತ್ತೆ. ಯಾವ ರೀತಿ ಹಿಂದೂ ಮುಸ್ಲಿಂ ಇಂದ ಪಾಕಿಸ್ತಾನ್ ಪಾರ್ಟಿಷನ್ ಆಯ್ತಲ್ಲ, ಅದೇ ತರ ಸೊಸೈಟಿ ಪಾರ್ಟಿಷನ್ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಜಾಸ್ತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಅಂತ ಅವ್ರು ಬಿಲೀವ್ ಮಾಡಿರ್ತಾರೆ. ಬಟ್ B.R. Ambedkar ಅಂತಂದ್ರೆ ಲೈಕ್ ರಿಯಲಿಸ್ಟಿಕ್ ಇದು ಮಾಡಿರ್ತಾರೆ, ಸರಿನಾ. ಎಷ್ಟೋ ಜನ ಗಾಂಧೀಜಿಯವ್ರಿಗಿಂತ ಮುಂದೆ ಎಷ್ಟೋ ಜನ ಟ್ರೈ ಮಾಡಿದ್ರೆ ಅಂದ್ರೆ ಕ್ಯಾಸ್ಟಿಸಮ್ ಎಂಡ್ ಮಾಡೋಕ್ಕೋಸ್ಕರ ಬುದ್ಧ ಆಗಿರ್ಲಿ, ಬಸವಣ್ಣ ಆಗಿರ್ಲಿ, ನಾನಕ್ ಅವರಾಗಿರ್ಲಿ ಅವೆಲ್ಲ ಟ್ರೈ ಮಾಡಿದ್ರೆ. ಬಟ್ ಅವರೆಲ್ಲ ಕ್ಯಾಸ್ಟಿಸಮ್ ಟ್ರೈ ಮಾಡೋದಾಗದೆ ಅವ್ರು ಮಾಡಿರೋದು ಒಂದು ರಿಲಿಜನ್ ಆಯ್ತು, ಇಲ್ಲಾಂದ್ರೆ ಅವ್ರು ಮಾಡಿರೋದು ಕಾಸ್ಟ್ ಆಯ್ತು. ಯಾಕಂದ್ರೆ ಬುದ್ಧ ಅವ್ರು ಮಾಡಿದ್ದು ಬುದ್ಧಿಸಮ್ ಒಂದು ರಿಲಿಜನ್ ಸಪರೇಟ್ ಆಗಿ ಅವರೇ ದೇವರಾಗಿ ಹೋದ್ರು. ಬಸವಣ್ಣವರು ಒಂದು ಲಿಂಗಾಯತ ಅಥವಾ ಲೈಕ್ ಅವರೊಂದು ಸೆಕ್ನ ತಗೊಂಡ್ಬಂದ್ರು. ಅದೇನಾಗಿದೆ ಇವಾಗ ಅದೊಂದು ಕಾಸ್ಟ್ ಆಗ್ಬಿಟ್ಟಿದೆ. ಸೊ ಅವರು ಆ ಥರ ಬಿಲೀವ್ ಮಾಡ್ತಾ ಇದ್ರು. ಸೊ ಗಾಂಧೀಜಿಯವ್ರಿಗಿಂತ ಗ್ರೇಟ್ ಪೀಪಲ್ ಟ್ರೈ ಮಾಡಿದ್ರೆ ಆಗೋದಿಲ್ಲ, ಗಾಂಧೀಜಿಯವ್ರು ಮಾಡಿದ್ರೆ ಟ್ರೈ ಮಾಡಿದ್ರೆ ಆಗಲ್ಲ ಅಂತ, ಸರಿನಾ. ಅವ್ರು ಆ ಥರ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇರ್ತಿತ್ತು. ಸೊ ಇದಾದ್ಮೇಲೆ ಗಾಂಧೀಜಿಯವರು ಕ್ಯಾಸ್ಟ್ಗೋಸ್ಕರ ಏನು ಮಾಡಿದ್ರು ಅಂತಂದ್ರೆ 1932 ಅಲ್ಲಿ 2 ಆರ್ಗನೈಸೇಷನ್ ಫಾರ್ಮ್ ಮಾಡ್ತಾರೆ. ಒಂದು ಹರಿಜನ ಸೇವಕ್ ಸಂಘ ಅಂತೇಳಿ, ಆಮೇಲೆ ಆಲ್ ಇಂಡಿಯಾ ಅನ್ಟಚಬಿಲಿಟಿ ಲೀಗ್ ಅಂತೇಳಿ. ಓಕೆ, ಆಲ್ ಇಂಡಿಯಾ ಅನ್ಟಚಬಿಲಿಟಿ ಲೀಗ್ ಅಂದ್ರೆ ಮಹಾತ್ಮ ಗಾಂಧಿ. ಓಕೆ, ಕಾಂಗ್ರೆಸ್ ಅಂದ್ರೆ B.R. Ambedkar, ಅಸೋಸಿಯೇಷನ್ ಅಂತಂದ್ರೆ MC ರಾಜಾ, ಫೆಡರೇಷನ್ ಅಂದ್ರೆ ಇನ್ಸ್ಟಿಟ್ಯೂಟ್ ಅಂದ್ರೆ B.R. Ambedkar. ಓಕೆ, ಸೊ ಕನ್ಫ್ಯೂಸಿಂಗ್ ಇದೆ. ಈ ತರ ಕನ್ಫ್ಯೂಸ್ ಆಗೋ ಕ್ವಶನ್ಸ್, ಇದು ಕನ್ಫ್ಯೂಸ್ ಆಗುವಂತ ಟಾಪಿಕ್ಸ್ ಅಲ್ಲೇ UPSC ಕ್ವಶನ್ಸ್ ಕೇಳೋದು. ಅದಕ್ಕೋಸ್ಕರ ರಿಪೀಟೆಡ್ ಆಗಿ ಹೇಳ್ತಾ ಇದ್ರೆ ನೋಟ್ ಮಾಡ್ಕೊಳ್ಳಿ. ಓಕೆ, ಇದು ಸರಿ ಅಂಬೇಡ್ಕರ್ ಬಗ್ಗೆ ಆಯ್ತು. ಇದಾದ್ಮೇಲೆ ಬರುವಂಥದ್ದು ಇಂಪಾರ್ಟೆಂಟ್ ಮೂಮೆಂಟ್ಸ್ ಅಂತಂದ್ರೆ ತಮಿಳ್ನಾಡಲ್ಲಿ ಜಸ್ಟಿಸ್ ಮೂವ್ಮೆಂಟ್, ಸರಿನಾ. ಈ ಜಸ್ಟಿಸ್ ಮೂವ್ಮೆಂಟ್ ನ ಲೀಡ್ ಮಾಡಿದ್ರೆ ಅಂತಂದ್ರೆ ಇಂಟರ್ಮೀಡಿಯರಿ ಕಾಸ್ಟ್ ಯಾವ್ದು ಅಂತಂದ್ರೆ ಲೈಕ್ ಕರ್ನಾಟಕದಲ್ಲಿ ಒಕ್ಕಲಿಗ ಮತ್ತೆ ಗೌಡ ಕಮ್ಯುನಿಟಿ, ಒಕ್ಕಲಿಗ ಮತ್ತೆ ಲಿಂಗಾಯತ್ ಕಮ್ಯುನಿಟಿ ಅವರು. ತೆಲುಗು ಆದ್ರೆ ಆಂಧ್ರ ಪ್ರದೇಶ ತೆಲಂಗಾಣ ರೀಜನ್ ಅಲ್ಲಿ ರೆಡ್ಡಿ ಅವರು, ಕೇರಳದಲ್ಲಿ ನಾಯರ್ ಕಮ್ಯುನಿಟಿ, ಮತ್ತೆ ತಮಿಳ್ನಾಡಲ್ಲಿ ಚಟ್ಟಿಯಾರ್, ಮುದ್ಲಿಯಾರ್, ವೆಲಾರ್ ಕಮ್ಯುನಿಟಿ ಅಂತ. ಇವೆಲ್ಲವೂ ಬ್ರಾಹ್ಮಣ ಕಮ್ಯುನಿಟಿ ಅಲ್ಲ, ಬಟ್ ಲೋವರ್ ಕಮ್ಯುನಿಟೀಸ್, ಇಂಟರ್ಮೀಡಿಯೇಟ್ ಕಮ್ಯುನಿಟೀಸ್. ಏನಂತಂದ್ರೆ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಇದ್ರು, ರೆಪ್ರೆಸೆಂಟೇಷನ್ ಕಡಿಮೆ ಇದ್ರು. ಅದಕ್ಕೋಸ್ಕರ ಅವರು ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಬ್ರಾಹ್ಮಣ ಡಾಮಿನೇಷನ್ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಮಾಡಿರುವಂತಹ ಆರ್ಗನೈಸೇಷನ್ ಹೆಸರು ಯಾವ್ದು ಅಂತಂದ್ರೆ ಇಟ್ ವಾಸ್ ಕಾಲ್ಡ್ as ಸೌತ್ ಇಂಡಿಯನ್ ಲಿಬರಲ್ ಫೆಡರೇಷನ್ ಆರ್ ಆಸ್ ಇಟ್ ವಾಸ್ ಪಾಪ್ಯುಲರ್ಲಿ ನೋನ್ as ಜಸ್ಟಿಸ್ ಪಾರ್ಟಿ ಅಂತ. ಓಕೆ, ಇದನ್ನ ಫಾರ್ಮ್ ಮಾಡಿದ್ರೆ ಯಾರು ಅಂತಂದ್ರೆ CCN ಮುದಲಿಯಾರ್, ತ್ಯಾಗರಾಜ್ ಚೆಟ್ಟಿಯಾರ್ ಅಂಡ್ TM ನಾಯರ್ ಅಂತ, ಸರಿನಾ. 3 ಕಮ್ಯುನಿಟಿ ಅವರು, ಮುದಲಿಯಾರ್, ನಾಯರ್ ಮತ್ತೆ ಚೆಟ್ಟಿಯಾರ್ ಅಂತ ಕಮ್ಯುನಿಟಿ ಅವರು ಸೇರ್ಕೊಂಡು ಇದನ್ನ ಫಾರ್ಮ್ ಮಾಡ್ತಾರೆ, ಸರಿನಾ. ಪಾಪ್ಯುಲರ್ಲಿ ಇಟ್ ವಾಸ್ ನೋನ್ as ಜಸ್ಟಿಸ್ ಪಾರ್ಟಿ ಅಂತ. ಈ ಪಾರ್ಟಿಯವರು ತಮಿಳ್ನಾಡಲ್ಲಿ ಎಲೆಕ್ಷನ್ಸ್ಗೆ ಕಂಟೆಸ್ಟ್ ಮಾಡಿದಾಗ ಎಲೆಕ್ಷನ್ ಗೆಲ್ತಾರೆ. ಹಾಗೆ ಎಲೆಕ್ಷನ್ ಗೆದ್ದಾಗ ಪ್ರೈಮ್ ಮಿನಿಸ್ಟರ್ ಯಾರಾಗ್ತಾರೆ ಅಂತಂದ್ರೆ ಸುಬ್ಬರಾಯಲು ರೆಡ್ಡಿಯಾರ್ ಅಂತ, ಸರಿ, ರೆಡ್ಡಿ ಕಮ್ಯುನಿಟಿ ಅವರು. ಸ್ಯಾಡ್ಲಿ ಇದರಲ್ಲಿ ರೆಪ್ರೆಸೆಂಟ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಲಿಂಗಾಯತ ಮತ್ತೆ ಒಕ್ಕಲಿಗ ಕಮ್ಯುನಿಟಿ. ಓಕೆ, ಅದಾದ್ಮೇಲೆ ಹಿ ಬಿಕಮ್ಸ್ ದ ಫಸ್ಟ್ ಸೇಮ್ ಆಫ್ ಜಸ್ಟಿಸ್ ಪಾರ್ಟಿ. ಲೇಟರ್ ಟೈಮಲ್ಲಿ ಅವಾಗ ಕಾಂಗ್ರೆಸ್ ಅವರು ವಾಪಸ್ ಎಲೆಕ್ಷನ್ಗೆ ಬಂದ್ರಲ್ಲ, ಅವಾಗ ಕಾಂಗ್ರೆಸ್ ಗೆದ್ದಾಗ ರಾಜಗೋಪಾಲ್ಚಾರಿ ಅವರು ಮದ್ರಾಸ್ ಪ್ರೈಮ್ ಮಿನಿಸ್ಟರ್ ಆದ್ರು. ಬಟ್ ಅಲ್ಲಿವರೆಗೂ ಜಸ್ಟಿಸ್ ಪಾರ್ಟಿ ಅವರು ಸ್ಟ್ರಾಂಗ್ ಹೋಲ್ಡ್ ನ ಮೇಂಟೈನ್ ಮಾಡಿದ್ರು ಅಲ್ಲಿ. ಓಕೆ, ಸೊ ಇದೇ ಮಾಡ್ತಾರೆ ಅಂತಂದ್ರೆ ನಾರ್ಮಲ್ ಆಗಿ ಕಾಂಗ್ರೆಸ್ ಪಾರ್ಟಿ ಅಪೋಸಿಟ್ ಆಗಿದೆ. ಯಾಕಂದ್ರೆ ದೇ ಬಿಲೀವ್ಡ್ ದಟ್ ಕಾಂಗ್ರೆಸ್ ಪಾರ್ಟಿ ವಾಸ್ ಡಾಮಿನೇಟೆಡ್ ಬೈ ಬ್ರಾಹ್ಮಿನ್ಸ್ ಅಂತ, ಅಪ್ಪರ್ ಕಾಸ್ಟ್ ಇಂದ ಡಾಮಿನೇಟ್ ಆಗಿದೆ. ಇವರಿಂದ ದಲಿತತ್ವ ಇಂಟರ್ಮೀಡಿಯೇಟ್ ಕಾಸ್ಟಿಗೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂತ. ಇದರಲ್ಲಿ ಬರುವಂತ ಒಂದು ಇಂಪಾರ್ಟೆಂಟ್ ಡೇಟ್ ಅಂತಂದ್ರೆ EV ರಾಮಸ್ವಾಮಿ ನಾಯ್ಕರ್ ಅಂತ. ಓಕೆ, ರಾಮಸ್ವಾಮಿ ನಾಯ್ಕರ್ ಅಂತೇಳಿ ತೆಲುಗು ಹೀರೋ, ತಮಿಳ್ ಹೀರೋ ತರ ಹೆಸರಿದೆ ಇವ್ರದ್ದು. ಇವರಿಗೆ ಫೇಮಸ್ ಆಗಿ ಪೆರಿಯಾರ್ ಅಂತ ಕರೀತಾರೆ. ಓಕೆ, ಪೆರಿಯಾರ್ ಅಂತಂದ್ರೆ ಓಲ್ಡ್ ಮ್ಯಾನ್ ಅಂತ ಅರ್ಥ, ದ ಪೆರಿಯಾರ್ ಅಂತ ಕರೀತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಇವರು. ಯಾವ ರೀತಿ ತಮಿಳಲ್ಲಿ ಬೇರೆ ಬೇರೆ ಹೀರೋಸ್ಗೆ ಹೆಸರು ಕೊಡ್ತಿರ್ತಾರಲ್ಲ, ತಲಾ ಅಂತಂದ್ರೆ ಧೋನಿ ಅವ್ರಿಗೆ, ಅದೇ ತರ ಇವ್ರಿಗೆ ಪೆರಿಯಾರ್ ಅಂತ ಕರೀತಿರ್ತಾರೆ. EV ರಾಮಸ್ವಾಮಿ ನಾಯ್ಕರ್. ಇವ್ರು ಅಂತಂದ್ರೆ ಇನಿಷಿಯಲ್ ಆಗಿ ಈ ವಾಸ್ ಅ ಸ್ಟಾಂಚ್ ಫಾಲೋವರ್ ಆಫ್ ಗಾಂಧೀಜಿ ಅಂಡ್ ಕಾಂಗ್ರೆಸ್.
INC ಅವರು ಫಾಲೋ ಮಾಡ್ತಿರ್ತಾರೆ ಇವರು. ಬಟ್ ಲೇಟರ್ ಪೀರಿಯಡ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಅವರು ಒಳಗಡೆ ಇದ್ದು ಕಾಂಗ್ರೆಸ್ ಅಲ್ಲಿ ಇರುವಂತ ಮೆಕ್ಯಾನಿಸಮ್ ನೋಡಿ ಇದರಲ್ಲಿ ದಲಿತಗೋಸ್ಕರ ಹೊರಡಂಗಿಲ್ಲ ಇವರು, ಲೋ ಕಾಸ್ಟ್ಗೆಲ್ಲ ಹೊರಡಲ್ಲ ಇವರು ಅಂತೇಳಿ ಇದರಲ್ಲಿ ಬ್ರಾಹ್ಮಣಿಕಲ್ ಡೊಮಿನೆನ್ಸ್ ಜಾಸ್ತಿ ಇದೆ, ಆರ್ಯನ್ ಡೊಮಿನೆನ್ಸ್ ಜಾಸ್ತಿ ಇದೆ ಅಂತ. ಸರಿನಾ, ಇವರೊಂದು ಹೊಸ ಆಂಗಲ್ ಆ್ಯಡ್ ಮಾಡ್ತಾರೆ, ಅಂದ್ರೆ ಆರ್ಯನಿಸಮ್ ವರ್ಸಸ್ ದ್ರಾವಿಡಿಸಮ್ ಅಂತೇಳಿ. ಸರಿನಾ, ದ್ರಾವಿಡಿಯನಿಸಮ್ ಆ್ಯಡ್ ಮಾಡ್ತಾರೆ ಇವರು. ಓಕೆ, ಸೊ ಅದಕ್ಕೋಸ್ಕರ ಹೊರಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ ಅಂದ್ರೆ ಹಿ ಟುಕ್ ಅಪ್ ಲೈಕ್ ಏನ್ ಮಾಡ್ತಾರೆ ಅಂದ್ರೆ ಮೆನಿ ಮೂವ್ಮೆಂಟ್ಸ್. ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಮೂವ್ಮೆಂಟ್ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತೇಳಿ. ಸರಿನಾ, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಫಾರ್ ದಲಿತ್ಸ್. ಅದರಲ್ಲಿ ಅಂತಂದ್ರೆ ನಿಮ್ಗೆ ಟೆಂಪಲ್ ಎಂಟ್ರಿ ಮಾಡ್ತಿಲ್ಲ ಅಂದ್ರೆ ಅವ್ರು ಯಾರು ನಿಮಗೆ ಎಂಟ್ರಿ ಮಾಡಕ್ ಬಿಡೋರು, ನೀವು ಟೆಂಪಲ್ ಎಂಟ್ರಿ ಫೋರ್ಸಿಬಲ್ ಆಗಿ ಎಂಟ್ರಿ ಮಾಡಿ ಅಂತ. ಅಂಡ್ ದೆನ್ ಬರ್ನಿಂಗ್ ಆಫ್ ಸ್ಕ್ರಿಪ್ಚರ್ ಸಚ್ ಆಸ್ ಮನುಸ್ಮೃತಿ, ಅದರಿಂದ ನಾವು ನಮ್ಗೆ ಈ ತರ ಸ್ಥಿತಿ ಬಂದಿರೋದು, ಅದಕ್ಕೆ ಬರ್ನ್ ಮಾಡಿ ಅಂತ. ಅಂಡ್ ದೆನ್ ಬರ್ನಿಂಗ್ ಆಫ್ ಕಂಬನ್ಸ್ ರಾಮಾಯಣ. ಸರಿನಾ, ಕಂಬನ್ಸ್ ರಾಮಾಯಣದಲ್ಲಿ ಅವ್ರೇನ್ ಬಿಲೀವ್ ಮಾಡ್ತಿರ್ತಂದ್ರೆ ಈ ರಾಮಾಯಣ ಇದೆಲ್ಲ ಇಟ್ ಇಸ್ ಅ ಡಿಪಿಕ್ಷನ್ ಆಫ್ ಆರ್ಯನ್ ಫೋಕ್ಲೋರ್. ಸರಿನಾ, ಆರ್ಯನ್ ಡಿಪಿಕ್ಟ್ ಮಾಡಿದರೆ ಅದರಲ್ಲಿ ಬರುವಂತ ವಾನರ್ ಆಗಲಿ ಲೈಕ್ ಏನಾದ್ರು ದಾನವರಾಗಲಿ ಅವ್ರನ್ನೆಲ್ಲರೂ ಸೌತ್ ಇಂಡಿಯಾ ಮತ್ತೆ ಶ್ರೀಲಂಕಾದವ್ರು ಡಿಪಿಕ್ಟ್ ಮಾಡಿದ್ದಾರೆ. ಗ್ರೇಟ್ ಆಗಿ ಯಾರು ಡಿಪಿಕ್ಟ್ ಮಾಡಿದ್ದಾರೆ, ನಾರ್ತ್ ಇಂಡಿಯಾದವರು. ಆ ಥರ ಬಿಲೀವ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ರಾಮಾಯಣ ಕೂಡ ಬರ್ನ್ ಮಾಡಿದ್ರು ಅವರು. ಅಂಡ್ ದೆನ್ ಅಗೇನ್ ವೆಡ್ಡಿಂಗ್ ವಿತೌಟ್ ಬ್ರಾಹ್ಮಿನ್ಸ್ ಅಂತ. ಸೊ ಕಂಪ್ಲೀಟ್ ಆಗಿ ಬ್ರಾಹ್ಮಿನ್ ಡಾಮಿನೆನ್ಸ್ ಎಲ್ಲ ಇದೆ, ಎಲ್ಲ ಬ್ರಾಹ್ಮಿನ್ಸ್ ಕಡಿಮೆ ಮಾಡ್ಬೇಕಂತ. ಓಕೆ, ಈ ಮೂಮೆಂಟ್ ಇದೆಯಲ್ಲ, ಇಟ್ ಆಲ್ಸೋ ಫೌಂಡ್ ಅ ಸ್ಟ್ರಾಂಗ್ ಫೋಲ್ಡ್ ಇನ್ ಮಲೇಷಿಯಾ ಅಂಡ್ ಸಿಂಗಾಪುರ್. ಯಾಕೆ ಅಂತಂದ್ರೆ ಆವಾಗಿನ ಕಾಲದಲ್ಲಿ ಇಂಡೆಂಚರ್ಡ್ ಲೇಬರ್ ಆಗ್ತಾ ಇತ್ತು. ಇಂಡೆಂಚರ್ಡ್ ಲೇಬರ್ ಅಂದ್ರೆ ಇಂಡಿಯನ್ ಲೇಬರ್ಸ್ನ ಬೇರೆ ಬೇರೆ ಲೈಕ್ ಕಾಲೋನೀಸ್ ಆಫ್ ಬ್ರಿಟಿಷ್ ಕರ್ಕೊಂಡೋಗಿ ಅಲ್ಲಿ ಕೆಲಸಕ್ಕೆ ಇಟ್ಕೋತಾ ಇದ್ರು. ಅದರಲ್ಲಿ ಒಂದು ಕಾಲೋನಿ ಯಾವ್ದಂದ್ರೆ ಮಲೇಷಿಯಾ ಮತ್ತೆ ಸಿಂಗಾಪುರ್. ಅಲ್ಲಿ ಜಾಸ್ತಿ ಯಾರು ಹೋಗಿದ್ರು ಅಂತಂದ್ರೆ ತಮಿಳಿಯನ್ಸ್ ಹೋಗಿದ್ರು. ಅದಕ್ಕೆ ನೀವು ಮಲೇಷಿಯಾದಲ್ಲಿ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಅವರು ದೊಡ್ಡದೊಂದು ಟೆಂಪಲ್ ನೋಡ್ಕೊಂಡು ನೀವು ಅಲ್ಲಿ. ಸರಿನಾ, ಅಲ್ಲಿ ಕೂಡ ಇದು ಫೇಮಸ್ ಆಗಿತ್ತು. ಅದಾದ್ಮೇಲೆ ರಾಮಸ್ವಾಮಿ ನಾಯ್ಕರ್ ಅವರು ಜರ್ನಲ್ನ ಫೌಂಡ್ ಮಾಡಿದ್ರು. ಏನಂತಂದ್ರೆ ಜರ್ನಲ್ಸ್ ಅಥವಾ ನ್ಯೂಸ್ ಪೇಪರ್ ವಾಸ್ ದ ಬೆಸ್ಟ್ ವೇ ಆಫ್ ಪ್ರೊಪಗೇಟಿಂಗ್ ಸಮೋನ್ಸ್ ಐಡಿಯಾಸ್ ಆ ಟೈಮಲ್ಲಿ. ಯಾಕಂದ್ರೆ ರೇಡಿಯೋ ತುಂಬಾ ಲಿಮಿಟೆಡ್ ಆಗಿತ್ತು, ಟಿವಿ ಅಂತ ಬಂದಿದ್ದಿಲ್ಲ, ಬೇರೆ ಏನಂತಂದ್ರೆ ನ್ಯೂಸ್ ಪೇಪರ್ ಅಷ್ಟೇ. ಸೊ ಆ ನ್ಯೂಸ್ ಪೇಪರ್ ಇಂದ ಐಡಿಯಾನ ಪ್ರೊಪಗೇಟ್ ಮಾಡ್ತಿದ್ರು. ಇವರು ತರುವಂತ 3 ನ್ಯೂಸ್ ಪೇಪರ್ ಅಂತಂದ್ರೆ ವಿದ್ಯುತ್ತಲೈ, ಎಕುತರಿಪು, ಕುಡಿಯರಸು ಅಂತ 3 ತಮಿಳಲ್ಲಿ ಬಂದಿರುವಂಥದ್ದು. ಇದರಲ್ಲಿ ಅವರು ಅವರ ಐಡಿಯಾಲಜೀಸ್, ಎಸ್ಪೆಷಲಿ ಪ್ರೋ ದ್ರಾವಿಡಿಯನ್ ಐಡಿಯಾಲಜೀಸ್ ಮತ್ತೆ ಆಂಟಿ ಬ್ರಾಹ್ಮಣಿಕಲ್ ಐಡಿಯಾಲಜೀಸ್ನ ಇದು ಮಾಡ್ತಾ ಇದ್ರು. ಅದರಿಂದ ಯಾವ ರೀತಿ ಕಾಶ್ಮೀರಲ್ಲಿ ಕಾಶ್ಮೀರಿ ಪಂಡಿತ್ಸ್ ಹೆಂಗ್ ಓಡಿಸಿದ್ರಲ್ಲ, ಅದೇ ತರ ಒಂದು ಸೈಲೆಂಟ್ ಆಗಿ ತಮಿಳ್ನಾಡಿಂದ ಕೂಡ ಎಕ್ಸೋಡಸ್ ಆಫ್ ಬ್ರಾಹ್ಮಿನಿಸಮ್ಸ್ ಆಯ್ತು. ಯಾಕಂದ್ರೆ ದೇ ಬಿಲೀವ್ ಬ್ರಾಹ್ಮಿನಿಸಮ್ ವಾಸ್ ಅ ಬೈ ಪ್ರಾಡಕ್ಟ್ ಆಫ್ ಆರ್ಯನಿಸಮ್ ಅಂತ ಬಿಲೀವ್ ಮಾಡ್ತಾ ಇದ್ರು. ಓಕೆ, ಸೊ ಇದು ಬರೆದ್ರು. ಅದ್ರ ಜೊತೆಗೆ ಇವ್ರಿಗೆ ಏನಂತಂದ್ರೆ ವೈಕಂ ಸತ್ಯಾಗ್ರಹದಲ್ಲಿ ಇವ್ರು ಇನ್ವಾಲ್ವ್ ಆಗಿರ್ತಾರೆ. ವೈಕಂ ಸತ್ಯಾಗ್ರಹ ಇನ್ವಾಲ್ವ್ ಆದಾಗ ಇವ್ರನ್ನ ಜೈಲಿಗೆ ಹಾಕಿರ್ತಾರೆ. ಅದಕ್ಕೋಸ್ಕರ ವೈಕಂ ಸತ್ಯಾಗ್ರಹ ಸಕ್ಸಸ್ ಆದ್ಮೇಲೆ ಇವ್ರನ್ನೊಬ್ಬರನ್ನೇ ಔಟ್ಸೈಡ್ ಆಫ್ ಕೇರಳದಿಂದ ಕರೆದು ಸನ್ಮಾನ ಮಾಡಿರ್ತಾರೆ ವೈಕಂ ಅವರು. ಆ ವೈಕಂ ಸತ್ಯಾಗ್ರಹ ಅಂದ್ರೆ ನೆಕ್ಸ್ಟ್ ಬರೋ ಟಾಪಿಕ್, ಅದು ಹೇಳ್ತೀನಿ. ಸರಿನಾ, ಇದು ಏನಂತಂದ್ರೆ ಪೆರಿಯಾರ್ ಇರ್ತಾರಲ್ಲ, ಅವರು ಜಸ್ಟಿಸ್ ಪಾರ್ಟಿ ಅಥವಾ ಲಿಬರಲ್ ಸೌತ್ ಇಂಡಿಯನ್ ಲಿಬರಲ್ ಫೆಡರೇಷನ್ ಇರುತ್ತಲ್ಲ, ಅದನ್ನ ಕನ್ವರ್ಟ್ ಮಾಡ್ತಾರೆ ಅಂತಂದ್ರೆ ದ್ರಾವಿಡ ಕಳಗಂ ಅಂತೇಳಿ. ದ್ರಾವಿಡ ಅಂದ್ರೆ ಸೌತ್ ಇಂಡಿಯನ್, ಕಳಗಂ ಅಂದ್ರೆ ಫೆಡರೇಷನ್ ಅಂತ, ಆ ಥರ ಕನ್ವರ್ಟ್ ಮಾಡ್ತಾರೆ. ಅದು ಲೇಟರ್ ಟೈಮಲ್ಲಿ ಸ್ಪ್ಲಿಟ್ ಆಗುತ್ತೆ. ದ್ರಾವಿಡ ಮುನ್ನೇತ್ರ ಕಳಗಂ, ಆಲ್ ಇಂಡಿಯಾ ದ್ರಾವಿಡ ಮುನ್ನೇತ್ರ ಕಳಗಂ ಅಂತೇಳಿ. ದ್ರಾವಿಡ ಕಳಗಂ ಆಗೋದು ಯಾಕಂತಂದ್ರೆ ಲೈಕ್ ಇ ವಿ ರಾಮಸ್ವಾಮಿ ನಾಯ್ಕರ್ ಅವರೊಬ್ರು ಸ್ಟಾಂಚ್ ಫಾಲೋವರ್ ಇರ್ತಾರೆ, ಯಾರೋ ಅಣ್ಣಾದುಲೆ ಅಂತ. ಅವರು ಒಂದು ಹೊಸ ಇದನ್ನ ಸ್ಪ್ಲಿಟ್ ಆಗುತ್ತೆ, DMK ಅಲ್ಲಿ ಸ್ಪ್ಲಿಟ್ ಆಗಿ ದ್ರಾವಿಡ ಮುನ್ನೇತ್ರ ಕಳಗಂ ಆಗುತ್ತೆ. ಯಾಕೆ ಅಂತಂದ್ರೆ ಪೆರಿಯಾರ್ ಅವರು 75 ಇಯರ್ಸ್ ಅಲ್ಲಿ ಇದ್ದಾಗ ಒಂದು 18 ಇಯರ್ಸ್ ಹುಡುಗಿನ ಮದುವೆ ಆಗ್ತಾರೆ. ಅವಾಗ ಅವರು ನಿಮ್ಮ ಐಡಿಯಾಲಜಿಗೆ ಅಪೋಸಿಟ್ ಆಗಿದೆ ಇದು, ನೀವು ಅರ್ಥ ಗ್ರೇಟ್ ಪರ್ಸನ್ ಈ ತರ ಮಾಡ್ಬೇಡ ಅಂತ ಅವ್ರು ಸ್ಟಾಂಚ್ ಡಿಸೆಪಲ್ ಇರ್ತಾರೆ. ಅವರು ಅಪೋಸಿಟ್ ಹೋಗಿ ಹೊಸದೊಂದು ಇದು ಮಾಡ್ಕೋತಾರೆ. ಇ ವಿ ರಾಮಸ್ವಾಮಿ ಲೈಕ್ ಅಣ್ಣಾದುಲೆ ಅವರು ದ್ರಾವಿಡ ಮುನ್ನೇತ್ರ ಕಳಗಂ DMK ಅಂತ ಮಾಡ್ತಾರೆ. ಈ DMKನ ನೆಕ್ಸ್ಟ್ MG ರಾಮಚಂದ್ರ ಇರ್ತಾರೆ. MG ರಾಮಚಂದ್ರ ಮತ್ತೆ ಅಣ್ಣಾದುಲೆ ಮಧ್ಯೆ ಫೈಟ್ ಆಗಿ ಅವರು ಜಗಳ ಆಗಿ ಮತ್ತೆ ಆಲ್ ಇಂಡಿಯಾ ದ್ರಾವಿಡ ಮುನ್ನೇತ್ರ ಕಳಗಂ ಆಗುತ್ತೆ. ಸೊ ಇವಾಗ ತಮಿಳ್ನಾಡಲ್ಲಿ ಅದೇ DMK ಮತ್ತೆ AIADMK ಹೊಡೆದಾಡ್ತಿರ್ತಾರೆ. ಓಕೆ, ಇದು ಹಿಸ್ಟ್ರಿ ಎಲ್ಲಿದೆ ಅಂತಂದ್ರೆ ದ್ರಾವಿಡಿಯನ್ ಮೂವ್ಮೆಂಟ್ ನೆಟ್ಟು ಬಿಫೋರ್ ಇಂಡಿಪೆಂಡೆನ್ಸ್ ಇಂದ ಮೂವ್ಮೆಂಟ್ ಇದೆ, ಹಿಸ್ಟ್ರಿ ಇದೆ. ಓಕೆ, ದೆನ್ ಇದಾದ್ಮೇಲೆ ಬರೋದು ಯಾವ ಅಂತಂದ್ರೆ ಕೇರಳದಲ್ಲಿ ಬರುವಂಥದ್ದು ಈಡವ ಅಥವಾ ಈಜವ ಮೂವ್ಮೆಂಟ್ ಅಂತ, ಅಥವಾ ಅರವೈಪುರ ಮೂವ್ಮೆಂಟ್ ಅಂತ, ಇಲ್ಲಾಂತಂದ್ರೆ ವೈಕಂ ಸತ್ಯಾಗ್ರಹ ಅಂತ. ಈ ಮೂವ್ಮೆಂಟ್ ನ ಇನಿಷಿಯಲಿ ಸ್ಟಾರ್ಟ್ ಮಾಡಿದ ಯಾವ ತರ ಅಂದ್ರೆ ಬೈ ಇನ್ಸ್ಟಾಲಿಂಗ್ ಶಿವಲಿಂಗ ಆರ್ ಶಿವರಾತ್ರಿ ದಿನ ಶಿವಲಿಂಗನ ಇದು ಮಾಡಿ ಸ್ಟಾರ್ಟ್ ಮಾಡಿದ್ರು. ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನಾರಾಯಣ ಗುರು ಅಂತೇಳಿ. ಸರಿನಾ, ಶ್ರೀ ನಾರಾಯಣ ಗುರು ಅವರು ಸ್ಟಾರ್ಟ್ ಮಾಡ್ತಾರೆ. ಯಾವ ತರ ಅಂದ್ರೆ ಈ ವಾಸ್ ಸ್ಟಾಂಚ್ ಬಿಲೀವರ್ ಇನ್ ಹಿಂದೂಯಿಸಮ್, ಬಟ್ ಅವರು ಆಂಟಿ ಬ್ರಾಹ್ಮಣಿಸ್ಟಿಕ್ ಇರ್ತಾರೆ. ಸರಿನಾ, ಸೊ ಶಿವರಾತ್ರಿ ದಿನ ಶಿವಲಿಂಗನ ಸ್ಥಾಪನೆ ಮಾಡೋದ್ರಿಂದ ಅಂದ್ರೆ ಬ್ರಾಹ್ಮಣ ಲೈಕ್ ದಲಿತರು ಅಥವಾ ಮತ್ತೆ ಲೋಕಶರು ಕೂಡ ಒಂದು ಟೆಂಪಲ್ ನ ಮಾಡ್ಬೋದು ಅಂತಂದು ಅವ್ರು ಪ್ರೂವ್ ಮಾಡಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸರಿನಾ, ಈಳವ ಯಾರಂತಂದ್ರೆ ಈಳವ ಕಮ್ಯುನಿಟಿ ಯಾರಂತಂದ್ರೆ ದೀಸ್ ಆರ್ ದ ಇಂಟರ್ಮಿಡಿಯರಿ ಕಾಸ್ಟ್ ಆಫ್ ಕೇರಳ. ಸರಿನಾ, ಅವಾಗಿನ ಕಾಲದ ಇಂಟರ್ಮಿಡಿಯೇಟ್ ಇದ್ರು, ಇವಾಗ ದೇರ್ ಆರ್ ವೆರಿ ಸ್ಟ್ರಾಂಗ್ ಕಮ್ಯುನಿಟಿ. ನಾಯರ್ ಕಮ್ಯುನಿಟಿ, ಈಳವ ಕಮ್ಯುನಿಟಿ ಅಂದ್ರೆ ಸ್ಟ್ರಾಂಗ್ ಕಮ್ಯುನಿಟಿ, ಬಟ್ ಅವಾಗ ಇಂಟರ್ಮಿಡಿಯೇಟ್ ಕಾಸ್ಟ್ ಇದ್ರು ಅವರು. ಸರಿ, ನಾರಾಯಣ ಗುರು ಅಂತಂದೇಳಿ
ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಫೌಂಡೆಡ್ ಅನ್ ಆರ್ಗನೈಸೇಷನ್ ಫೌಂಡ್ ಮಾಡ್ತಾರೆ. ಆರ್ಗನೈಸೇಷನ್ ಫೌಂಡ್ ಮಾಡ್ತಾರೆ. ಆರ್ಗನೈಸೇಷನ್ ಯಾವಂದ್ರೆ ಶ್ರೀ ನಾರಾಯಣ ಧರ್ಮ ಪ್ರತಿಪಾಲನಾ ಯಾಗಮ್ ಅಂತೇಳಿ. ಶ್ರೀ ನಾರಾಯಣ ಧರ್ಮ ಪ್ರತಿಪಾಲನಾ ಯಾಗಮ್ ಅಂತೇಳಿ. ಅಂಡ್ ಇಟ್ ವಾಸ್ ರಿಜಿಸ್ಟರ್ಡ್ ಆಸ್ ಅ ಕಂಪನಿ ಅಂಡರ್ 1903 ಕಂಪನೀಸ್ ಆಕ್ಟ್. ಅದ್ರಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಅಂಡ್ ನಾರಾಯಣ ಗುರು ಆಸ್ ಅ ಪರ್ಮನೆಂಟ್ ಚೇರ್ಮನ್ ಅಂತ ಅದರಲ್ಲಿ ರಿಜಿಸ್ಟರ್ ಅಲ್ಲಿ ಬರ್ಸಿರ್ತಾರೆ. ಸರಿನಾ? ಅಂಡ್ ದೆನ್ ಈ ಆರ್ಗನೈಸೇಷನ್ ಒಂದು ಸ್ಲೋಗನ್ ಇರುತ್ತೆ, ಒನ್ ಗಾಡ್ ಒನ್ ರಿಲಿಜನ್ ಒನ್ ಕಾಸ್ಟ್ ಅಂತ. ಓಕೆ, ನಾರಾಯಣ ಧರ್ಮ ಪ್ರತಿಪಾಲನಾ ಯಾಗಮ್ ಇದ್ದಾಗ. ಅದಾದ್ಮೇಲೆ ಏನಾಗುತ್ತಂದ್ರೆ ಶ್ರೀ ನಾರಾಯಣ ಗುರು ಅವರು ಏಜ್ ಆದ್ಮೇಲೆ ಅವ್ರ ಬದಲಿಗೆ ಇನ್ನೊಬ್ರು ಇಂಪಾರ್ಟೆಂಟ್ ಲೀಡರ್ ಬರ್ತಾರೆ, ಅಂದ್ರೆ ಸಿ ಅಯ್ಯಪ್ಪನ್ ಅಂತ. ಸಿ ಅಯ್ಯಪ್ಪನ್ ಅಂದ್ರೆ ಹಿ ವಾಸ್ ಅ ರಾಡಿಕಲ್ ಕಮ್ಯುನಿಸ್ಟ್ ಆಗಿರ್ತಾರೆ. ಸೊ ಹಿ ಡಿಡ್ಂಟ್ ಬಿಲೀವ್ ಇನ್ ಎನಿ ಗಾಡ್. ಅದಕ್ಕೋಸ್ಕರ ಸ್ಲೋಗನ್ ಏನ್ ಮಾಡ್ತಂದ್ರೆ ನೋ ಗಾಡ್ ನೋ ರಿಲಿಜನ್ ನೋ ಕಾಸ್ಟ್ ಅಂತ ಸ್ಲೋಗನ್ ಚೇಂಜ್ ಮಾಡ್ತಾರೆ ಇವರು. ಶ್ರೀ ಅಣ್ಣಾದೊಲೆ ಚೇಂಜ್ ಮಾಡಿ ಆತ ಹೊರಡಕ್ ಸ್ಟಾರ್ಟ್ ಮಾಡ್ತಾರೆ. ಇವರು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಮೂಮೆಂಟ್ ತಗೋತಾರೆ. ಆ ಮೂಮೆಂಟ್ ಯಾವ್ದು ಅಂತಂದ್ರೆ ವೈಕೋಮ್ ಸತ್ಯಾಗ್ರಹ ಅಂತೇಳಿ. ವೈಕೋಮ್ ಸತ್ಯಾಗ್ರಹ ಯಾವ್ದಕ್ಕೆ ಅಂತಂದ್ರೆ ಫೋರ್ಸ್ ಟೆಂಪಲ್ ಎಂಟ್ರಿ ಇನ್ ಈಜಾವಾಸ್. ಓಕೆ, ಈಜಾವನ್ನ ಟೆಂಪಲ್ ಅಲ್ಲಿ ಎಂಟ್ರಿ ಮಾಡೋಕ್ಕೋಸ್ಕರ ತಗೋತಾರೆ. ಇಟ್ ವಾಸ್ ಪಾರ್ಟ್ ಆಫ್ ಸಿವಿಲ್ ಡಿಸಬಿಡಿಯನ್ಸ್ ಮೂವ್ಮೆಂಟ್. ಓಕೆ, ಸಿವಿಲ್ ಡಿಸ್ ಮೂವ್ಮೆಂಟ್ ಆಗುತ್ತೆ 1930s ಅಲ್ಲಿ ಆಗುತ್ತೆ. ಆ ಟೈಮಲ್ಲಿ ಇಟ್ ವಾಸ್ ಪಾರ್ಟ್ ಆಫ್ ಸಿವಿಲ್ ಡಿಸ್ ಮೂವ್ಮೆಂಟ್ ಇಸ್. ಬಟ್ ಮೋಪ್ಲಾ ರಿವೋಲ್ಟ್ ಯಾವ್ದು ಹೇಳಿದೆ ನಾನ್ ಕೋಪರೇಷನ್ ಮೂವ್ಮೆಂಟ್ ಅಲ್ಲಿ ಪಾರ್ಟ್ ಆಗಿತ್ತು. ಬಟ್ ಇದು ಸಿವಿಲ್ ಡಿಸ್ ಮೂವ್ಮೆಂಟ್ ಅಲ್ಲಿ. ಇದನ್ನ ಲೀಡ್ ಮಾಡಿದ್ರೆ ಅಂದ್ರೆ ಟಿ.ಕೆ. ಮಾಧವನ್, ಕೆ. ಕೆಲಪ್ಪನ್ ಮತ್ತೆ ಸಿ.ಎಫ್. ಆಂಡ್ರೂಸ್ ಅಂತ. ಈ ಸಿ.ಎಫ್. ಆಂಡ್ರೂಸ್ಗೆ ಗಾಂಧೀಜಿ ಅವರು ದೀನಬಂಧು ಅಂತ ಟೈಟಲ್ ಕೊಡ್ತಾರೆ. ಓಕೆ, ದೀನಬಂಧು ಅಂತ ಜಾಸ್ತಿ ಸರಿ ಯೂಸ್ ಆಗಿದೆ, ಕನ್ಫ್ಯೂಸ್ ಆಗಬೇಡಿ. ದೀನಬಂಧು ಜರ್ನಲ್ನ ಜ್ಯೋತಿಬಾ ಫುಲೆ, ದೀನಬಂಧು ಮಿತ್ರ ಅವರು ನೀಲದರ್ಪಣ್, ದೀನಬಂಧು ಅಂತ ಟೈಟಲ್ ಸಿ.ಎಫ್. ಆಂಡ್ರೂಸ್ಗೆ ಗಾಂಧೀಜಿಯವರು ಕೊಟ್ಟಿರೋದು. ಓಕೆ, ಸೊ ಗಾಂಧೀಜಿ ಇದಾರಲ್ಲ ಈ ವೈಕಮ್ ಸತ್ಯಾಗ್ರಹದಲ್ಲಿ ಕಂಪ್ಲೀಟ್ ಕೇರಳ ಸುತ್ತ ಒಂದು ಟೂರ್ ತಗೊಂಡು ಅಲ್ಲಿ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಇದು ವೈಕಮ್ ಸತ್ಯಾಗ್ರಹ. ಅಂಡ್ ದೆನ್ ಇದರಲ್ಲೇ ಬರುವಂಥದ್ದು ಇಂಪಾರ್ಟೆಂಟ್ ಮೂಮೆಂಟ್ ಅಂದ್ರೆ ನಾಯರ್ ಮೂಮೆಂಟ್ ಅಂತ. ಸರಿನಾ? ಇವಾಗ ನೋಡಿರ್ತೀರ ನಾವು ಕೇರಳದಲ್ಲಿ ಮತ್ತೆ ಮಲಯಾಳಿ ಪೀಪಲ್ ನೋಡಿದಾಗ ನಾರ್ಮಲ್ ಆಗಿ ಅವ್ರ ಹೆಸರು ಯಾವ್ದಂತಂದ್ರೆ ಮಹಾದೇವ ನಾಯರ್, ಯಾವ್ದಾದ್ರು ನಾಯರ್ ಆ ಥರ ಹೆಸರು ಚೇಂಜ್ ಆಗಿರುತ್ತೆ. ಸೊ ಅಷ್ಟೊಂದು ಸಿಗ್ನಿಫಿಕೆಂಟ್ ಕಮ್ಯುನಿಟಿ ಇವಾಗ. ಬಟ್ ಆ ಟೈಮಲ್ಲಿ ನಾಯರ್ ಕಮ್ಯುನಿಟಿ ಇಂಟರ್ಮೀಡಿಯೇಟ್ ಕಾಸ್ಟ್ ಆಗಿತ್ತು, ಅವ್ರದ್ದು ಇನ್ಫ್ಲೂಯೆನ್ಸ್ ಕಡಿಮೆ ಇತ್ತು. ಸೊ ಅದಕ್ಕೋಸ್ಕರ ಅವ್ರನ್ನ ರಿವೈವ್ ಮಾಡೋಕ್ಕೋಸ್ಕರ ಮೂವ್ಮೆಂಟ್ ಸ್ಟಾರ್ಟ್ ಆಗಿತ್ತು. ಇದಕ್ಕೆ ನಾಯರ್ ಮೂವ್ಮೆಂಟ್ ಅಂತ ಕರೀತಾರೆ. ಅದರಲ್ಲಿ ಓಕೆ, ದಿಸ್ ಮೂವ್ಮೆಂಟ್ ಆಸ್ ಅಗೇನ್ಸ್ಟ್ ನಂಬೂದ್ರಿ ಬ್ರಾಹ್ಮಿನ್ಸ್. ಸರಿನಾ? ಮೋಪ್ಲಾದಲ್ಲೂ ಕೂಡ ನಂಬೂದ್ರಿ ಬ್ರಾಹ್ಮಿನ್ಸ್, ನಂಬೂದ್ರಿ ಲ್ಯಾಂಡ್ ಲಾರ್ಡ್ಸ್ ಇದ್ರು. ಇದರಲ್ಲೂ ಕೂಡ ನಂಬೂದ್ರಿ ಬ್ರಾಹ್ಮಿನ್ಸ್ ಅಂದ್ರೆ ಹೈಲಿ ಅಂತಾರೆ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇದ್ರು ಆ ಟೈಮಲ್ಲಿ. ಅವ್ರ ವಿರುದ್ಧ ಹೊರಡ ಸ್ಟಾರ್ಟ್ ಮಾಡಿದ್ರು. ಓಕೆ, ಆ ಟೈಮಲ್ಲಿ ಇನ್ನೊಂದು ಒಂದು ಕೀಳುವಂತ ಅಥವಾ ಹೀನವಾದಂತ ಒಂದು ಪ್ರಾಕ್ಟೀಸ್ ನಡೀತಾ ಇತ್ತು, ಕುಲಯ ಅಂತಂದೇಳಿ. ಕುಲಯ ಸಿಸ್ಟಮ್ ಅಂತಂದ್ರೆ ಕೇರಳದಲ್ಲಿ ಆ ಟೈಮಲ್ಲಿ ದಲಿತ್ ಪೀಪಲ್ ಇರ್ತಾರಲ್ಲ, ಇವರು ಬ್ರಾಹ್ಮಿನ್ಸ್ ನಡೆಯುವಂತ ಜಾಗದಲ್ಲಿ ನಡೆಯೋ ಹಾಗಿಲ್ಲ. ಆಮೇಲೆ ಬ್ರಾಹ್ಮಿನ್ಸ್ ದಲಿತ್ ಹೆಣ್ಮಕ್ಳು ಬ್ರಾಹ್ಮಿನ್ಸ್ರ ಮುಂದೆ ನಡೆಯುವಾಗ ಅಪ್ಪರ್ ಪಾರ್ಟ್ ಅಲ್ಲಿ ಬಟ್ಟೆ ಹಾಕೊಳಂಗಿಲ್ಲ, ಹಾಫ್ ನೇಕೆಡ್ ಆಗಿ ನಡೆದಾಡ್ತಿರ್ಬೇಕಂತ. ಸರಿನಾ? ಕುಲಯ ಮೂವ್ಮೆಂಟ್ ಅಂತ ಇರುತ್ತೆ. ಆ ಟೈಮಲ್ಲಿ ಒಂದು ನ್ಯೂಸ್ ಅಲ್ಲಿ ಇತ್ತು. ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅವ್ರು ಲೈಕ್ ಬ್ರಾಹ್ಮಿಣ್ ದಲಿತ್ ಹೆಣ್ಣು ಮಕ್ಳು ಇದ್ರಲ್ಲ, ಅವ್ರು ಇದ್ರಲ್ಲ, ಅವರ ಲೈಕ್ ಅಪ್ಪರ್ ಪಾರ್ಟ್ ಅಲ್ಲಿ ಬಂತ ಚೆಸ್ಟ್ ಪಾರ್ಟ್ ನ ಕಟ್ ಮಾಡಿ ತಗೊಂಡು ಪ್ರೊಟೆಸ್ಟ್ ಮಾಡಿದ್ರಂತ. ಆ ಥರ ನಾವು ಅಪ್ಪರ್ ಪಾರ್ಟ್ ಅಲ್ಲಿ ಬಟ್ಟೆ ಹಾಕ್ಬಾರ್ದು ಅಂತಾರೆ, ನಮ್ಗೆ ಈ ಪಾರ್ಟ್ಸ್ ಎಲ್ಲ ಇಷ್ಟ ಇಲ್ಲ ಆ ಥರ ಅಂತೇಳಿ ಅವರ ಅಪ್ಪರ್ ಪಾರ್ಟ್ಸ್ ಅಂತ ಬ್ರೆಸ್ಟ್ ನ ಕಟ್ ಮಾಡಿ ಪ್ರೊಟೆಸ್ಟ್ ಮಾಡಿದ್ರಂತೆ. ಆ ಥರ ಕೆಲವೊಂದು ಸ್ಟ್ಯಾಚ್ಯೂಸ್ ಕೂಡ ಕೇರಳದಲ್ಲಿದೆ. ಆ ಸ್ಟ್ಯಾಚ್ಯೂಸ್ ನ ತೆಗೆದು ಹಾಕ್ಬೇಕಂತ ಜಗಳ ಮಾಡ್ತಾ ಇದ್ರು ಜನ. ಬಟ್ ಅದನ್ನ ಜನ ಏನಂತಂದ್ರೆ ಇದು ಇಟ್ ಇಸ್ ಅ ಲೈಕ್ ಸಿಂಬಲ್ ಆಫ್ ರೆಸಿಸ್ಟೆನ್ಸ್, ಅದಕ್ಕೋಸ್ಕರ ತೆಗೆದಾಕಲ್ಲ ಅಂತ ಮಾಡಿದ್ರು. ಅದು ಲೈಕ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಸೊ ಇದರಲ್ಲಿ ನಾಯರ್ ಮೂವ್ಮೆಂಟ್ ಅಲ್ಲಿ ಇಟ್ ವಾಸ್ ಫಸ್ಟ್ ಲೆಡ್ ಬೈ ಸಿ.ವಿ. ರಾಮನ್ ಪಿಲ್ಲೈ ಅಂತೇಳಿ. ಸಿ.ವಿ. ರಾಮನ್ ಪಿಲ್ಲೈ ಅವ್ರು ಲೀಡ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮಾರ್ತಾಂಡ ವರ್ಮ ಅಂತ ಬುಕ್ ಬರೀತಾರೆ. ಸೊ ಮಾರ್ತಾಂಡ ವರ್ಮ ಯಾರಂತಂದ್ರೆ ಹಿ ವಾಸ್ ಅ ಗ್ರೇಟ್ ನಾಯರ್ ಕಿಂಗ್. ಅವರು ಆ ಟೈಮಲ್ಲಿ ಸೌತ್ ಅಲ್ಲಿ ಕನ್ಯಾಕುಮಾರಿ ಅಂತ ಹಿಡಿದು ನಾರ್ತ್ ಅಲ್ಲಿ ಕರ್ನಾಟಕದವರೆಗೂ ಕಿಂಗ್ಡಮ್ ನ ಇದು ಮಾಡಿರ್ತಾರೆ. ಓಕೆ, ಕಿಂಗ್ಡಮ್ ಮಾಡಿರ್ತಾರೆ. ಅವ್ರ ಬಗ್ಗೆ ಬರುತ್ತಾರೆ. ಸೊ ರೀಸೆಂಟ್ ಆಗಿ ಪದ್ಮನಾಭ ಟೆಂಪಲ್ ಓಪನ್ ಆಯ್ತಲ್ಲ, ಪದ್ಮನಾಭ ಟೆಂಪಲ್ ಬಲ್ಲಿ ಹಲವಾರು ನಿಧಿ ಸಿಕ್ತಲ್ಲ, ಎಷ್ಟೋ ಕೋಟಿ ಗಂಟೆ ನಿಧಿ ಸಿಕ್ತು. ಸರಿನಾ? ಅದರಲ್ಲಿ 3 ಗುಹೆ ಇದೆ, ಇನ್ನೊಂದು ಗುಹೆನ ಓಪನ್ ಮಾಡಿಲ್ಲ ಅಂತ. ಆ ಟೆಂಪಲ್ ನ ಕಟ್ಸಿದ್ದು ಮಾರ್ತಾಂಡ ವರ್ಮನೆ. ಸರಿನಾ? ಮಾರ್ತಾಂಡ ವರ್ಮ ಅಂತ ಬುಕ್ ಬರೋದು, ಅದ್ರ ಬಗ್ಗೆ ನಾಯರ್ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಬರೋ ತರ ಅವ್ರು ಫೀಲ್ ಮಾಡಿಸಿದ್ರು. ಸರಿನಾ? ಪದ್ಮನಾಭ ಟೆಂಪಲ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಪದ್ಮನಾಭ ಪಿಳ್ಳೈ ಅಂತೇಳಿ. ಪದ್ಮನಾಭ ಪಿಲ್ಲೈ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಫೌಂಡೆಡ್ ನಾಯರ್ ಸೊಸೈಟಿ ಅವ್ರ ನಾಯರ್ ಸರ್ವಿಸ್ ಸೊಸೈಟಿ 1914. ಅದರಲ್ಲಿ ನಾಯರ್ ಅವರ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಅವ್ರದ್ದು ಗ್ರೀವೆನ್ಸ್ ಇದ್ರೆ ಅದ್ರ ಅಡ್ರೆಸ್ ಮಾಡ್ತಾ ಇದ್ರು. ಅಂಡ್ ದೆನ್ ಬರೋದೇನಂತಾರೆ ರಾಮಕೃಷ್ಣ ಪಿಲ್ಲೈ ಅಂತೇಳಿ. ಈ ರಾಮಕೃಷ್ಣ ಪಿಲ್ಲೈ ಅವರು ಈ ಫೌಂಡೆಡ್ ಕಮ್ಯುನಿಸ್ಟ್ ಜರ್ನಲ್ ಕಾರ್ಡ್ ಸ್ವದೇಶಾಭಿಮಾನಿ ಅಂತ ಒಂದು ಜರ್ನಲ್ ಕಂಡಿಡಿದ್ರು. ಅದರಲ್ಲಿ ಅವರ ಐಡಿಯಾಸ್ ನ ಪ್ರೊಪಗೇಟ್ ಮಾಡ್ತಾ ಇದ್ರು. ಅಗೇನ್ ಪ್ರೊಪಗಂಡ ಅಥವಾ ಜರ್ನಲಿಸಂ ತರ. ಸೊ ಇದು ಕೆಲವೊಂದು ಇಂಪಾರ್ಟೆಂಟ್ ಕ್ಯಾಸ್ಟ್ ಮೂವ್ಮೆಂಟ್ಸ್ ಆಯ್ತು. ಇದ್ರ ಜೊತೆಗೆ ನೆಕ್ಸ್ಟ್ ಎಲ್ಲ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್ ಇದೆ. ಅದನ್ನ ನಾಳೆ ಕ್ಲಾಸಲ್ಲಿ ಮಾಡೋಣಂತೆ. ಎರಡು ಕನ್ಫ್ಯೂಸ್ ಆಗಿ ಮಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ ನಾಳೆ ಕ್ಲಾಸಲ್ಲಿ ಮಾಡೋಣ. ಸೊ ಇದನ್ನ ಹೇಳ್ತಾ ಇದ್ರ ಜೊತೆಗೆ
ಇಂದಿನ ಕ್ಲಾಸ್ನ ಮುಗಿಸೋಣ. ಓಕೆ, ಏನಾದರೂ ಡೌಟ್ಸ್ ಇತ್ತಂದರೆ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಓಕೆ, ಏನಾದರೂ ನಿಮ್ಮ ಸಜೆಷನ್ಸ್ ಇತ್ತಂದರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಟೈಪ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆಗೆ. ಇದನ್ನ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.